ಜನದ ಫೋಟೋಗಳು ಬರುತ್ತೆ. ಅದಕ್ಕೆಲ್ಲ ಯಾವ್ಯಾವುದೋ ಹೊಣೆ ಅಂತೇಳಿ ಹೋಲಿಸ್ಲಿಕ್ಕೆ ಸಾಧ್ಯ ಆಗಲ್ಲ. ಸೊ ಇದು ಒಂದು ಭಾಗ. ಅವರು ಈ ವಿಚಾರವನ್ನು ಆ ಸಂಸಾರದ ಕುಟುಂಬದ ಒಂದು ಗಂಭೀರತೆಗೆ ಪ್ರಸಾರ ಮಾಡಿದವ್ರದ್ದು ತಪ್ಪಿದೆ ಅಂತ ಹೇಳೋದ್ರಲ್ಲಿ ನಮ್ದೇನು ಅಭ್ಯಂತರ ಇಲ್ಲ. ಅದು ತನಿಖೆ ಆಗಲಿ. ಇದು ಯಾವ ರೀತಿ ಯಾರ್ಯಾರು ಪ್ರಚಾರಕ್ಕೆ ಇನ್ವಾಲ್ವ್ ಆಗಿದ್ರು ಅನ್ನೋದನ್ನು ತನಿಖೆ ಆಗಲಿ. ಅದನ್ನು ಬೇಡ ಅಂತ ನಾವೇನು ಮಾಡಲ್ಲ. ಬಟ್ ಆದರೆ ಇದಕ್ಕಿಂತ ಪ್ರಾರಂಭ ಹೆಂಗಾಯಿತು ಅನ್ನೋ ವಿಚಾರವೆಲ್ಲವನ್ನೂ ಬಿಟ್ಟು ನೇರವಾಗಿ ಕೊನೆಯ ಹಂತದಲ್ಲಿರ್ತಕ್ಕಂಥದಕ್ಕೆ ಒಂದು ಇದೆಲ್ಲ ನನ್ನ ಅನಿಸಿಕೆ. ಜನತಾದಳದ ಮುಖಂಡರುಗಳು ಮಾಡ್ತಾ ಇರ್ತಕ್ಕಂಥದ್ದು ಸ್ವಲ್ಪ ಡಿವಿಯೇಷನ್ ಆಗಲಿ, ಈ ವಿಚಾರ ಬೇರೆ ಆ್ಯಂಗಲ್ಗೆ ಹೋಗಲಿ ಅನ್ನೋ ಒಂದು ಬಹಳ ಪ್ರಮುಖವಾಗಿ ರಾಜಕೀಯ ಕಾರಣವನ್ನು ಮಾಡುವಂಥ ಒಂದು ಸಹ ಉದ್ದೇಶದಿಂದ ಇದನ್ನು ಬಹಳ ಅನೇಕ ಪ್ರಮುಖವಾದಂಥ ಜಿಲ್ಲೆಗಳಲ್ಲಿ ನಿನ್ನೆಯಿಂದ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇಲ್ಲಿ ಅದರಲ್ಲಿ ಜಾತಿಯನ್ನು ಒಕ್ಕಲಿಗರಿಗೆ ಅಶೋಕ್ ಹೇಳ್ತಾರೆ ಒಂದು ಕಡೆ ಕ್ರಮ ಆಗಲೇಬೇಕು, ಆ ಥರಸಿಗೆ ಇನ್ನೂ ಸೀರಿಯಸ್ ಆಗಿ ಕ್ರಮ ಆಗಬೇಕು ಅಂತ. ಜೋಶಿ ಹೇಳ್ತಾರೆ ಕರೆಕ್ಟ್ ಟ್ರ್ಯಾಕ್ ಹೋಗ್ತಾ ಇದೆ SIT, ಇನ್ನೂ ಸ್ವಲ್ಪ ಗಂಭೀರವಾಗಿ ಹೋಗ್ಬೇಕು ಅಂತಾರೆ. ಪ್ರಧಾನಮಂತ್ರಿಗಳು ಹೇಳ್ತಾರೆ ನಾವು ಯಾರಿಗೂ ಇದಕ್ಕೆ ಸಪೋರ್ಟ್ ಮಾಡಲ್ಲ, ಸೊ ಇದು ಹೊರಗಡೆ ಹೋಗ್ಲಿಕ್ಕೆ ನಮ್ಮ ಇದರಲ್ಲೆಲ್ಲ ನಿಮಗೆ ಗೊತ್ತಾದ ತಕ್ಷಣ ನೀವೇ ಕಂಟ್ರೋಲ್ ಮಾಡಬೇಕಾಯಿತು ಅಂತಾರೆ. ಅಮಿತ್ ಶಾ ಹೇಳ್ತಾರೆ ನಮಗೂ ಇದು ಯಾರ್ದು ಗೌರವ ತರುವಂಥ ವಿಚಾರವಲ್ಲ, ಇದೆಲ್ಲ ತನಿಖೆ ಆಗಲಿ ಅಂತಾರೆ. ಆದರೆ ಇವರು DK ಶಿವಕುಮಾರ್ ಅವರ ಮೇಲೆ ಏನು ವಜಾ ಮಾಡೋದು, ತೆಗೆದು ಬಿಸಾಕೋದು, ಏನು ಕೋಳಿ ಮರಿ ತೆಗೆದು ಆ ಕೈಗೆ ಬಿಸಾಕ್ಬಿಡೋದಕ್ಕೆ ಒಂದು 136 ಜನ ಗೆದ್ದು ನಡೆಸತಕ್ಕಂಥ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಸರ್ಕಾರ, ಅದರಲ್ಲಿ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾಗಿ ಮತ್ತು ಉಪಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಬಗ್ಗೆ ಸಿಂಗ್ಯುಲರ್ ಆಗಿ ಮಾತಾಡೋದು, ರಾಹುಲ್ ಗಾಂಧಿಯವ್ರ ಬಗ್ಗೆ ಸಿಂಗ್ಯುಲರ್ ಆಗಿ ಮಾತಾಡೋದು, ಏನು ಇವರು ಏನು ಅಂದ್ಕೊಂಡಿದ್ದಾರೆ ಗೊತ್ತಿಲ್ಲ. ಸಿದ್ದರಾಮಯ್ಯವ್ರ ಬಗ್ಗೆ ಸಿಂಗ್ಯುಲರ್ ಆಗಿ ಮಾತಾಡೋದು. ಇವರೇನು ನಮ್ಮನ್ನು ಬಿಟ್ಟರೆ ಯಾರೂ ಇಲ್ಲ ಇಲ್ಲಿ, ನಾವೇ ಅಲ್ಟಿಮೇಟ್, ನಾವೇನು ಬೇಕಾದ್ರೂ ಮಾತಾಡ್ಬೋದು. ಮತ್ತು ಇದಕ್ಕೆ ಸಮಾಜ ಯಾಕೆ ತತ್ತೀರ ನೀವು? ನಿಮಗೆ ಸಮಾಧಾನ ಇದ್ರೆ ಆಯಿತು, ನೀವು ಸಮಾಧಾನ ಪಟ್ಕೊಳ್ಳಿ. ಇದೆಲ್ಲ ಮಾಡಿರೋದು ನಮ್ಗೇನು ಅಂಥ ದೊಡ್ಡ ಕಳಂಕ ಅಲ್ಲ ಅಂತ ಅನ್ಕೊಂಡ್ರೆ ಅದು ನಿಮ್ಮ ಅಭಿಪ್ರಾಯ. ನಾವೇನು ಅದನ್ನು ನಿಮ್ಮ ಅಭಿಪ್ರಾಯಕ್ಕೆ ನಾವು ವಿರೋಧ ಮಾಡಲ್ಲ. ಈ ವಿಚಾರದಲ್ಲಿ ನಾವು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು, ಈಗ ನಡೆದಿರ್ತಕ್ಕಂಥ ಸಂಗತಿಗಳೆಲ್ಲ ಬಹಳ ದೊಡ್ಡ ಪ್ರಮಾಣದ ತಪ್ಪೇನಲ್ಲ. ನಾವು ಅಂತ ನಿಮ್ಮಲ್ಲಿ ಭಾವನೆ ಹಂಗಿದ್ರೆ ಅದು ತನಿಖೆ ಆಗುತ್ತೆ, ಅಥವಾ ಕಾನೂನಿದೆ, ನ್ಯಾಯಾಲಯಗಳಿದೆ, ಅದೇನು ಕ್ರಮ ಆಗುತ್ತೆ, ಅದು ಬಿಟ್ಬಿಡಿ. ನಿಮ್ಮ ಅಭಿಪ್ರಾಯಕ್ಕೆ ನಮ್ದೇನು ವಿರೋಧ ಇಲ್ಲ. ಆದರೆ ಇದನ್ನು ಅಂದರೆ ನೀವು ಅಂದರೆ ಒಕ್ಕಲಿಗರು ಅಂದರೆ ನೀವೇನು ಮಾಡಿದ್ರು ಒಕ್ಕಲಿಗರೆಲ್ಲ ಇದಕ್ಕೆ ಸರ್ಟಿಫೈ ಮಾಡ್ತಕ್ಕಂಥದ್ದು, ಬೇರೆಯವರು ವಿಚಾರಕ್ಕೆ ಸಂಬಂಧ ಅಲ್ಲ. ಸ್ವಾಮಿ, ಈ ಸಮಾಜಕ್ಕೆ ಆದಂಥ ಗೌರವ ಇದೆ. ಈ ಸಮಾಜದ ಅನೇಕ ಕೆಂಪೇಗೌಡರಿಂದ ಹಿಡಿದು ಕುವೆಂಪುರಿಂದ ಹಿಡಿದು ಇವತ್ತು ಎಲ್ಲರೂ ಸಹ ಒಂದಲ್ಲ ಒಂದು ರೀತಿ ಈ ರಾಜ್ಯಕ್ಕೆ ಸೇವೆಯನ್ನು ಮಾಡಿದ್ದಾರೆ ಮತ್ತು ಗೌರವವನ್ನು ತಂದುಕೊಟ್ಟಿದ್ದಾರೆ. ಮತ್ತು ತುಂಬ ಇಡೀ ಎಲ್ಲ ಸಮಾಜವನ್ನು ಒಟ್ಟಿಗೆ ಏನಾದರೂ ತಗೊಂಡೋಗ್ತಕ್ಕಂಥ ಒಂದು ಸಮಾಜ ಅಂದರೆ ಅದು ಈ ಒಂದು ಒಟ್ಟಿಗೆ ಸಮಾಜ ಅನ್ನೋ ಒಂದು ಹೆಗ್ಗಳಿಕೆಯೂ ಇದೆ. ಈ ಒಂದು ಸಮಾಜವನ್ನು ಎಳೀತಕ್ಕಂಥದ್ದು ಮೊದಲನೇದಾಗಿ ತಾವು ಬಿಡಬೇಕು. ನಾವು ಈ ಸಮಾಜಕ್ಕೆ ಕಟ್ಟಾಳೋ ಅಲ್ಲ, ನೀವು ಸಹ ಈ ಸಮಾಜಕ್ಕೆ ಕಟ್ಟಾಳ. ಸಂದರ್ಭ ಬಂದಾಗ ನಮ್ಮನ್ನೂ ಸಮಾಜ ಬೆಂಬಲಿಸುತ್ತೆ, ನಿಮ್ಮನ್ನು ಬೆಂಬಲಿಸುತ್ತೆ. ನಾವು ಸಹ ಸಮಾಜದ ಒಂದು ಆಶೀರ್ವಾದದಿಂದ ಈ ಮಟ್ಟಕ್ಕೆ ಬಂದಿವಿ. ನೀವು ಸಮಾಜದ ಒಬ್ಬರಿಗೆ ಹೆಚ್ಚಾಗಿ ಆಶೀರ್ವಾದ ಮಾಡಿರ್ಬೋದು, ಒಬ್ರಿಗೆ ಕಡಿಮೆ ಆಶೀರ್ವಾದ ಮಾಡಿರ್ಬೋದು. ಅಷ್ಟೇ ಬಿಟ್ಟರೆ ಗೂಢ ಪ್ರಮಾಣದಲ್ಲಿ ನಮ್ಮ ಹಿಡಿತದಲ್ಲೇ ಇದೆ ಅನ್ನೋವಂಥ ವಿಚಾರಗಳನ್ನ ಬಿಡಬೇಕಾಗತ್ತೆ. ಮತ್ತು ಒಬ್ಬೊಬ್ಬರನ್ನ ಏಕವಚನದಲ್ಲಿ ಮಾತನಾಡೋದ ಫಸ್ಟು ನಿಲ್ಲಿಸ್ಬೇಕು. ಯಾರನ್ನು ಗದರಿಸಿ ಅಥವಾ ಏಕವಚನದಲ್ಲಿ ಮಾತಾಡೋದ್ರಿಂದ ಏನೋ ನಾವು ಬಲಿಷ್ಠರಾಗ್ತೀವಿ, ನಾವು ಭಾಳ ಸ್ಟ್ರಾಂಗ್ ಆಗ್ತೀವಿ ಅನ್ನೋದನ್ನೇನಾದ್ರು ಇದ್ದರೆ ನಿಮ್ಮ ಭ್ರಮೆ.
ಅದನ್ನು ಫಸ್ಟು ನೀವು ನಿಲ್ಲಿಸಬೇಕು. ಸೊ ನಿಮಗಿಂತ ಏಕವಚನದಲ್ಲಿ ಮಾತಾಡಲಿಕ್ಕೆ ಎಲ್ರಿಗೂ ಬರುತ್ತೆ, ಆದರೆ ನಮಗೆ ಸಂಸ್ಕಾರ ಇದೆ. ನಾವು ಮಾತಾಡಿದ್ರೆ ನಾವೇ ಟಿ ವಿ ಮುಂದೆ ಕೂತ್ಕೊಂಡಾಗ ಕೇಳೋಕ್ಕೆ ನಮಗೆ ಆ ಒಂದು ಅಟ್ಲೀಸ್ಟು ಸಾಧ್ಯನಾ ಅನ್ನೋವಂಥ ಯೋಚನೆ ಮಾಡಿ ನಾವು ಮಾತಾಡ್ತೀವಿ. ನಿಮಗೆ ಅದೇನು ಅನ್ನಿಸ್ತದೋ ಗೊತ್ತಿಲ್ಲ. ಎಲ್ಲರೂ ಈ ದೇಶವನ್ನು ಆಳದಂಥ ಒಂದು ನೆಹರು ಕುಟುಂಬ, ಅವರು ಒಬ್ಬ ಮಹಿಳೆಯರಿಗಾಗಿರ್ತಕ್ಕಂಥ ಅನ್ಯಾಯವನ್ನು ಖಂಡಿಸಿ ಇದ್ರ ಬಗ್ಗೆ ತನಿಖೆ ಆಗಲಿ, ಇಷ್ಟೊಂದು ದೊಡ್ಡ ಪ್ರಮಾಣದ ಒಂದು ಸ್ಕ್ಯಾಮ್ನ ಲಘುವಾಗಿ ತಗೊಳ್ಳೋದು ಬೇಡ ಅನ್ನೋದು ಅವರ ಅಭಿಪ್ರಾಯವೇ ಆಗಿದೆ. ಸೊ ಅವರನ್ನು ಲಘುವಾಗಿ ಮಾತಾಡೋದು, ಸಿದ್ದರಾಮಯ್ಯನವ್ರು ಲಘುವಾಗಿ ಮಾತಾಡೋದು, ಡಿ ಕೆ ಶಿವಕುಮಾರ್ ಅವ್ರನ್ನ ಲಘುವಾಗಿ ಮಾಡೋದು, ಡಿ ಕೆ ಶಿವಕುಮಾರ್ ಅವ್ರನ್ನ ಏನೇನು ಪದ ಉಪಯೋಗಿಸಿದ್ರೆ ಅದು ನಮಗೆ ಹೇಳಲಿಕ್ಕೆ ನಾಚಿಕೆ ಆಗುತ್ತೆ. ನಮಗೆ ಇದನ್ನು ರಿಪೀಟ್ ಮಾಡಲಿಕ್ಕೆ ನಮಗೆ ಮುಜುಗರ ಆಗುತ್ತೆ. ಇವೆಲ್ಲ ಬಿಡಬೇಕಾಗತ್ತೆ. ನೀವು ಪ್ರತಿಭಟನೆನ ಇದಕ್ಕಿಂತ 100 ಒಟ್ಟು ನಮಗೆ ನಾಚಿಕೆ ಆಗುತ್ತೆ. ನಾವು ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶಗಳಿರೋದು, ನಮ್ಮ ಪಕ್ಷ ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಇರೋದು, ಸಾರ್ವಜನಿಕ ಸಂಸ್ಥೆಗಳು ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಇರೋದು, ಸಂಘ ಸಂಸ್ಥೆಗಳು ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಇರೋದು. ಆದರೆ ಯಾರೂ ಸಹ ಯಾಕೆ ಹೋಗ್ತಾ ಇಲ್ಲ ಅಂದರೆ ಈ ವಿಚಾರವನ್ನು ನಾವು ಸೂಕ್ತ ಅಲ್ಲ, ಚರ್ಚೆ ಮಾಡುವಂಥ ಅವಕಾಶ ಅಲ್ಲ. ಏನಿದೆ ತನಿಖೆ ಆಗಲಿ, ತನಿಖೆ ಕರೆಕ್ಟ್ ಪಾತ್ನಲ್ಲಿ ಹೋಗಲಿ, ಕೋರ್ಟ್ ಇದೆ, ನ್ಯಾಯ ಸಿಗುತ್ತೆ ಅನ್ನೋದಷ್ಟಕ್ಕೆ ಸೀಮಿತವಾಗಿ ಸಾರ್ವತ್ರಿಕ ಸಂಸ್ಥೆಗಳಿರ್ಬೋದು, ಸಂಘ ಸಂಸ್ಥೆಗಳಿರ್ಬೋದು, ಅಥವಾ ಸರ್ಕಾರಗಳಿರ್ಬೋದು, ಎಲ್ಲವೂ ಸಹ ಅದಕ್ಕೋಸ್ಕರ ಗಂಭೀರವಾಗಿರ್ತಕ್ಕಂಥದ್ದು. ನಮ್ಮನ್ನು ಪದೇ ಪದೇ ಕೆಣಕಿ ಈ ಥರ ಎಲ್ಲ ಏನು ತೊಡೆ ತಟ್ಟೋದು, ನಿಮಗಿಂತ ತೊಡೆ ತಟ್ಟೋದಕ್ಕೆ ಎಲ್ರಿಗೂ ಬರುತ್ತೆ. ತೊಡೆ ತಟ್ಟೋದನ್ನು ಬಿಟ್ಟು, ಸೊ ನೀವು ಸಹ ಹೇಳಿದಿರಿ, ಎಕ್ಸ್ಪ್ರೆಸ್ ಮಾಡಿದಿರಿ ತನಿಖೆ ಆಗಲಿ ಅಂತ. ಆ ತನಿಖೆಗೆ ಸಂಪೂರ್ಣವಾಗಿ ಬಹುಶಃ ನೀವೇನು ಸರ್ಟಿಫಿಕೇಟ್ SITಗೆ ಕೊಡಬೇಕು ಅಂತ ನಾವು ಕೇಳಲ್ಲ, ಯಾರೂ ಸಹ ನಾವು ಡಿಮ್ಯಾಂಡ್ ಇಟ್ಟಿಲ್ಲ. ತನಿಖೆ ನಡೆಯುತ್ತೆ, ತನಿಖೆ ಬಂದಾಗ ನಿಮಗೆ ಸಮಾಧಾನ ಆಗುತ್ತೋ ಇಲ್ಲೋ ಅವಾಗ ನೀವು ಎಕ್ಸ್ಪ್ರೆಸ್ ಮಾಡಿ. ಅಟ್ಲೀಸ್ಟ್ ತನಿಖೆಯಿಂದ ಹೊರಗಡೆ ಬರೋವರೆಗೂ ನೀವು ತಾಳ್ಮೆಯಿರಬೇಕು. ಇಲ್ಲ ಇದನ್ನೇ ಮುಂದುವರಿಸ್ತೀವಿ ಅಂದರೆ ಅದು ಬೇರೆ ಥರ ಪರಿಣಾಮನ ನೀವು ಸಹ ಎದುರಿಸಬೇಕಾಗತ್ತೆ. ನಾವಿಲ್ಲಿ ಯಾತಕ್ಕೆ ನಾವು ಇದನ್ನು ಸ್ವಲ್ಪ ಲೋ ಪ್ರೊಫೈಲಲ್ಲಿ ತೊಗೊಂಡೋಗ್ತಾ ಇದ್ದೀವಿ ಅಂತ ಅಂದರೆ ಈ ವಿಚಾರಗಳನ್ನ ಸೊ ಸಾಮಾನ್ಯ ಜನರು ಸಹ ಇದೇನಿದು ಇಂಥ ವಿಚಾರವನ್ನು ಬೀದಿಲಿ ಚರ್ಚೆ ಮಾಡೋವಂಥದ್ದು ಆಗಬಾರ್ದು ಅನ್ನೋದನ್ನು, ಜನಾಭಿಪ್ರಾಯ ಇರೋದನ್ನು ನಾವು ಮನ್ನಣೆ ಕೊಟ್ಟು, ಜನಾಭಿಪ್ರಾಯಕ್ಕೆ ಹೆಚ್ಚು ನಾವು ಮನ್ನಣೆ ಕೊಟ್ಟು ಇದನ್ನು ನಾವು ಹೊರಗಡೆ ಬೀದಿಗೆ ಹೋಗ್ತಾ ಇಲ್ಲ ಅನ್ನೋದನ್ನು ನೀವು ಇನ್ನು ಮುಂದಾದರೂ ಅರ್ಥ ಮಾಡ್ಕೋತೀರಾ ಅಂತ ಅನ್ಕೊಂಡಿದ್ದೀವಿ. ಅದನ್ನು ಬಿಟ್ಟು ನಾವು ಡಿವಿಯೇಷನ್ನೇ ತಗೋಬೇಕು, ಇದನ್ನು ತನಿಖೆಯಿಂದ ಇದು ಹೊರಗಡೆ ಜನರ ಹತ್ರ ಡೈಲ್ಯೂಟ್ ಮಾಡಬೇಕು, ಇದು ಹೊರಗಡೆ ಬಂದೇನೋ ವಿಚಾರನ ಅರೆಸ್ಟು ಮಾಡಿರೋದು ಯಾಕೆ ಅಂತಲೂ ಗೊತ್ತು ನಿಮಗೆ, ಮತ್ತು ಕಿಡ್ನಾಪ್ ಮಾಡಿದ್ದು ಯಾವುದು ಅಂತಲೂ ಗೊತ್ತಿದೆ ನಿಮಗೆ. ಆ ವಿಚಾರನ ಏನೇನೋ ಮಾತಾಡೋದು, ನಮ್ಗೆ ಈ ವಿಚಾರ ಅಲ್ಲ, ಈ ವಿಚಾರ ಅಲ್ಲ, ಆ ವಿಚಾರ ಅಂತೇಳಿ. ಸೊ ಎಲ್ಲರೂ ಸಹ ಇದನ್ನು ಬಿಡಬೇಕು ಜನತಾದಳದ ಮುಖಂಡರು. ಅದರಲ್ಲೂ ಮಾನ್ಯ ಕುಮಾರಸ್ವಾಮಿಯವರು ಇದನ್ನು ಪದೇ ಪದೇ ಈ ವಿಚಾರನ ಸೊ ಪಬ್ಲಿಕ್ಗೆ ಹೋಗಿ ಸೊ ಈ ಥರದ್ದೆಲ್ಲ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಆಗಲಿ, ಮುಖ್ಯಮಂತ್ರಿಗಳ ಬಗ್ಗೆ ಆಗಲಿ ಲಘುವಾಗಿ ಮಾತಾಡೋದನ್ನು ನಿಲ್ಲಿಸಬೇಕು. ಇದನ್ನು ಖಂಡಿಸ್ತೀವಿ. ಇಡೀ ಪಕ್ಷ, ಇಡೀ ಸಾರ್ವಜನಿಕರು ಸಹ ಇದನ್ನು ಖಂಡಿಸ್ತಾರೆ. ನಾವಂತೂ ಇದು ಯಾವುದೇ ಕಾರಣಕ್ಕೆ ಇದನ್ನು ಮುಂದೆ ಹೋಗ್ತಕ್ಕಂಥದ್ದು ನಿಮಗೆ ಗೌರವ ತರುವಂಥ ವಿಚಾರ ಅಲ್ಲ ಅಂತೇಳಿ ನಾನು ಪರಮೇಶ್ವರ್ ಅವರು 4:15 ಬರ್ತಾರೆ. ನೀವು ಹೋಗ್ತೀರಾ? ಎಲ್ಲ ಮಾಧ್ಯಮದ ಬಂಧುಗಳೇ, ಈ ವಿಚಾರ ಹೊಳೆ ನರಸೀಪುರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಕಾರ್ತಿಕ್ ಅವರ ಡ್ರೈವರು ಮತ್ತು ಪ್ರಜ್ವಲ್ ರೇವಣ್ಣ, ದೇವರಾಜೇಗೌಡ ಮತ್ತು ರೇವಣ್ಣವರು. ನಾನು ದೇವರಾಜೇಗೌಡರ ವಕೀಲರು, ಅವರ ವಿಡಿಯೋಗಳನ್ನು ನೋಡಿದ್ದೀನಿ. ಹಾಗೆ ಕಾರ್ತಿಕ್ ಡ್ರೈವರ್ ಆ ವಿಡಿಯೋಗಳು ನೋಡಿದ್ದೆ. ಇದು ಅವ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ, ಇದು ಆಚೆ ಬಂದಿದೆ ಅಷ್ಟೇ, ಆಚೆ ಬಂದಿದೆ. ಇದರಲ್ಲಿ
ಅಲ್ಲ, ನಾವು ಹೇಳಿದ್ಮೇಲೆ ನೀವು ಕೇಳಬೇಕು ಅಲ್ವಾ? ನಾನು ಮಾತಾಡ್ತಾ ಈಗಲೇ ನೀವು ಕೇಳಿ ಅಲ್ವಾ? ಇದು ಅಲ್ಲಿ ಜಗಳ, ಅವರವರಲ್ಲಿ ಆಗಿರ್ತಕ್ಕಂಥ ಜಗಳದಿಂದ ಇದು ಆಚೆ ಬಂದಿರತಕ್ಕಂಥದ್ದು, ಅವರ ಜಗಳ ಅಷ್ಟೇ. ಇದು ಇವತ್ತೇನಾಗಿದೆ, ಪೆನ್ ಡ್ರೈವು ಬಂದಿದೆ. ಈಗ ನನ್ನ ಅಭಿಪ್ರಾಯದಲ್ಲಿ ಅಪಾದನೆ ಅಂತೂ ಇದೆ, ಮಾಡಿದಾರೋ ಬಿಟ್ಟಿದಾರೋ ಅದು ತನಿಖೆ ಆದ್ಮೇಲೆ ಗೊತ್ತಾಗುತ್ತೆ ಅಲ್ವಾ? ಇಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಅಥವಾ ರೇವಣ್ಣವರು ಪ್ರಜ್ವಲ್ಗೆ ಸರೆಂಡರ್ ಆಗ್ಬಿಡಪ್ಪ ಅಂತ ಹೇಳ್ಬಿಡ್ಬೇಕಾಗಿತ್ತು. ಹೇಳ್ಬಿಟ್ಟಿದ್ರೆ ಈ ಸಮಸ್ಯೆನೂ ಇರ್ತಿರ್ಲಿಲ್ಲ. ಮತ್ತೆ ತನಿಖೆ ಆದಂಥ ಸಂದರ್ಭದಲ್ಲಿ ಅಪಾದನೆ ಇಲ್ಲ ಅಂತ ಹೇಳಿದ್ರೆ ಅದು ಕೂಡ ಸತ್ಯಾಂಶ ಕೂಡ ಹೊರಕ್ಕೆ ಬಂದಿರ್ತಕ್ಕಂಥದ್ದು. ಮತ್ತೆ ದೇವರಾಜಗೌಡ ಕೂಡ ಅವರು ವಕೀಲರು, ಅವರು ಕೂಡ ಬೇಕಾದಷ್ಟಲ್ಲಿ ಅವರ ಫ್ಯಾಮಿಲಿ ವಿರುದ್ಧ ಸಾಕಷ್ಟು ಮಾತಾಡಿದ್ದಾರೆ, ಕೇಸು ಹಾಕಿದ್ದಾರೆ. ಮತ್ತೆ ಅವ್ರ ಮೇಲೆ ವಿಡಿಯೋಗಳು ಕೂಡ ಅವರೇ ಮಾಡಿ ಎಲ್ಲ ಬಿಟ್ಟಿದ್ದಾರೆ. ಮತ್ತೆ ಮಾಧ್ಯಮಗಳ ನಿಮ್ಮ ಜೊತೆ ಇಂಟರ್ವ್ಯೂಗಳು ಕೂಡ ಸಾಕಷ್ಟು ಅವರೆಲ್ಲ ಹೇಳಿದ್ದಾರೆ. ಮತ್ತೆ SIT ಅವರು ಕೂಡ ಸ್ವಾಗತ ಮಾಡಿದರು. ಅದ್ಯಾಕೆ ಇದ್ದಕ್ಕಿದ್ದಾಗೆ ಶಿವಕುಮಾರ್ ಮೇಲೆ ಅವರು ಶಿವಕುಮಾರ ಇದಕ್ಕೆ ಕಾರಣ ಅಂತ ಹೇಳಿದ್ರು, ಅದು ನನಗಂತೂ ಅರ್ಥ ಆಗಲಿಲ್ಲ. ಮತ್ತೆ ಇನ್ನೊಂದು ಎರಡನೇದಾಗಿ ಪದೇ ಪದೇ ಅಶೋಕ್ ಅವರು ಇದು ಸಮುದಾಯಕ್ಕೆ ಸಂಬಂಧಪಟ್ಟಿದ್ದು, ವಕೀಲರನ್ನ ಮುಗಿಸುವಂತ ಕೆಲಸ ಅಂತ ಹೇಳ್ತಾರೆ. ಇದಕ್ಕೂ ಸಮುದಾಯಕ್ಕೂ ಏನು ಸಂಬಂಧ? ಅಶೋಕ್ ಅವರು ಎಲ್ಲಿಂದನೋ ಹೋಗಿದೆ. ಆಕ್ಚುಯಲ್ ಆಗಿ BJP JDS ಅವ್ರ ಜಗಳ, ದೇವರಾಜೇಗೌಡ BJP ಅಲ್ಲಿ ನಿಂತು 6,000 ಓಟು ತಗೊಂಡಿದ್ರು. ಮತ್ತೆ JDS ಅವರ ಜಗಳವನ್ನ ತಂದು ಇವತ್ತು ರಾಜ್ಯದ ರಾಷ್ಟ್ರ ಮಟ್ಟದಲ್ಲಿ ಅವ್ರ ಜಗಳನ ತಂದಿರ್ತಕ್ಕಂಥ ಅವ್ರ ಜವಾಬ್ದಾರಿನೇ ಹೊರತು ಕಾಂಗ್ರೆಸ್ನವರಂತೂ 100% ಭಾಗ ಯಾರು ಜವಾಬ್ದಾರರಲ್ಲ. ಮತ್ತೆ ಅನಾವಶ್ಯಕವಾಗಿ DK ಶಿವಕುಮಾರ್ ಅವರ ಹೆಸರು ತರೋದು, ಮತ್ತು ಸಿದ್ದರಾಮಯ್ಯನವರ ಹೆಸರು ತರೋದು ಇದು ಸೂಕ್ತ ಅಲ್ಲ. ಇದು BJP ಲೀಡರ್ಗಳಿರ್ಬೋದು ಅಥವಾ JDS ಇರ್ಬೋದು, ಇದು ಅವ್ರು ಮಾಡ್ತಾ ಇರ್ತಕ್ಕಂಥದ್ದು ನಾವು ಒಪ್ಪೋದಿಲ್ಲ. ಮತ್ತೆ ಪ್ರತಿಭಟನೆ ಕೂಡ ಮಾಡ್ತಾರಂತೆ. ಯಾಕೆ ಪ್ರತಿಭಟನೆ ಮಾಡಬೇಕು? ಏನು ಕಾಂಗ್ರೆಸ್ ವಿರುದ್ಧ ಯಾಕೆ ಮಾಡಬೇಕು? ಕಾಂಗ್ರೆಸ್ ಸರ್ಕಾರ ವಿರುದ್ಧ ಯಾಕೆ ಮಾತಾಡಬೇಕು? ಅಥವಾ ಸಿದ್ದರಾಮಯ್ಯವ್ರ ವಿರುದ್ಧ ಯಾಕೆ ಮಾತಾಡಬೇಕು? DK ಶಿವಕುಮಾರ್ ವಿರುದ್ಧ ಯಾಕೆ ಮಾತಾಡಬೇಕು? ಇವ್ರು ಯಾರ್ದನ್ನೇ ತಪ್ಪಿದೆ ಏನಾದರೂ? ನೀವು ಮಾಡಿಕೊಂಡಿರ್ತಂಥ ತಪ್ಪಿಗೆ ಬೇರೆಯವ್ರನ್ನ ಯಾಕೆ ಹೊಣೆ ಮಾಡ್ತೀರಾ? ಮತ್ತೆ ಇವತ್ತು SIT ಕೂಡ ರಚನೆ ಆಗಿದೆ. ಪ್ರಜ್ವಲ್ ರೇವಣ್ಣ ಏನು ತಪ್ಪಿಲ್ಲ ಅಂದರೆ ಆಚೆ ಬರ್ತಾರೆ. ಮತ್ತೆ ಪ್ರಧಾನಮಂತ್ರಿಗಳು ಕೂಡ ನರೇಂದ್ರ ಮೋದಿ ಅವರು ಬಾಗಲಕೋಟೆ ಮೀಟಿಂಗಲ್ಲಿ ಇದು ಮಾರ್ಫ್ ವಿಡಿಯೋ ಅಂತ ಹೇಳ್ತಾರೆ. ಪ್ರಧಾನಮಂತ್ರಿಗಳು, ದೇಶದ ಪ್ರಧಾನಮಂತ್ರಿನೇ ಮಾರ್ಫ್ ವಿಡಿಯೋ ಅಂತ ಅವರೇನು ನೋಡಿದ್ರಾ ಅಲ್ವಾ? ಇಂಥ ತನಿಖೆ ನಡೆಯುವಂಥ ಸಂದರ್ಭದಲ್ಲಿ ನಾನು ಕೂಡ ಅನೇಕ TV ಚಾನೆಲ್ಗಳನ್ನ ನೀವು ಕೇಳಿದಾಗ ಕೋರ್ಟ್ರಲ್ಲಿದೆ, ಇದು ನಾವು ಮಾತಾಡೋಕ್ಕಾಗೋದಿಲ್ಲ ಅಂತ ನಾನು ಕೂಡ ಭಾಳ ಸರಿ ಹೇಳಿದ್ದೀನಿ. ಅದರಿಂದ ಪದೇ ಪದೇ DK ಶಿವಕುಮಾರ್ ಅವ್ರನ್ನ ಎಲ್ಲದಕ್ಕೂ ಎಳೆಯುವಂಥದ್ದು, ಮತ್ತು ನಮ್ಮ ಮುಖ್ಯಮಂತ್ರಿಗಳನ್ನ ಎಳೆಯುವಂಥದ್ದು, ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಇದರಲ್ಲಿ ಎಳೆ ತರುವಂಥದ್ದು, ಇದೆಲ್ಲ ಕೂಡ ನೀವು ಮಾಡೋದು ಬಿಡಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತು ಪ್ರಜ್ವಲ್ ರೇವಣ್ಣ ಅವರು ಸಲಹೆ ಕೊಟ್ಟು ಬೇಗ ಸರೆಂಡರ್ ಮಾಡಿಸಿ ಬರಲಿ, ಆಶೆ ಬರಲಿ. ಏನು ತಪ್ಪು ಮಾಡಿಲ್ಲ ಅಂದರೆ ಆಶೆ ಬರಲಿ, ಅದರಲ್ಲೇನು ಅಲ್ವಾ? ತಪ್ಪು ಮಾಡಿದಾರೋ ಬಿಡೋದು ಯಾರು ತೀರ್ಮಾನ ಮಾಡಬೇಕು? ಕೋರ್ಟ್ ತೀರ್ಮಾನ ಮಾಡುತ್ತೆ. ಅದರಿಂದ ಪದೇ ಪದೇ ಶಿವಕುಮಾರ್ ಅವರ ಹೆಸರನ್ನ ತರೋದು ಅಥವಾ ಶಿವಕುಮಾರ್ ಸಿದ್ದರಾಮಯ್ಯ ಅವರ ಹೆಸರನ್ನು ತರೋದು, ನಮ್ಮ ಪಕ್ಷದ ಹೆಸರನ್ನು ತರೋದನ್ನ ಬಿಡಿ ಅಂತ ನಾನು ಹೇಳ್ತೀನಿ. ಸ್ನೇಹಿತರೆ ನಮಸ್ಕಾರ. ಇವತ್ತು ರಾಜ್ಯದಲ್ಲಿ ಸಾಕಷ್ಟು ವಿಷಯಗಳು ಚರ್ಚೆ ಆಗ್ತಾ ಇದೆ. ಹಿನ್ನೆಲೆ ಏನು ಅನ್ನೋದನ್ನ ಎಲ್ಲೋ ಒಂದು ಕಡೆ ಮರ್ತಿದೀವ ಅಂತ ನನಗೆ ಅನ್ನಿಸ್ತಾ ಇದೆ. ಇವತ್ತಿನ ಚರ್ಚೆಗಳು ನೋಡಿದಾಗ ನನಗೆ ಇರುವ ತಿಳುವಳಿಕೆ ಪ್ರಕಾರ ಪ್ರಪಂಚದ ಅತಿ ದೊಡ್ಡ ಲೈಂಗಿಕ ದೌರ್ಜನ್ಯ ಪ್ರಕರಣದ ಬಗ್ಗೆ ಇವತ್ತು ಚರ್ಚೆ ಆಗ್ತಾ ಇರೋದು. ರಿಪೀಟ್ ಮಾಡ್ತೇನೆ, ಯಾಕೆಂದ್ರೆ ಬಹುಶಃ ಇದರ ಪ್ರಾಮುಖ್ಯತೆ ಏನು ಅನ್ನೋದು, ಅದರ ಪ್ರಾಮುಖ್ಯತೆಯನ್ನೇ ನಾವು ಮೈಮರೆತಿದ್ದೇವೆ ಅಂತ ನನಗನ್ಸುತ್ತೆ. ಪ್ರಪಂಚದ ಅತಿ ದೊಡ್ಡ ಲೈಂಗಿಕ ದೌರ್ಜನ್ಯ ಪ್ರಕರಣ ಇದು. ಚಾಲೆಂಜ್ ಮಾಡ್ತೇನೆ. ಇನ್ನೊಂದು ಉದಾಹರಣೆ, ಪ್ರಪಂಚದಲ್ಲಿ ಇಷ್ಟು ಮಹಿಳೆಯರ ಮಾಂಗಲ್ಯ, ಹಿಂದೂ ಮಹಿಳೆಯರ ಮಾಂಗಲ್ಯ ಹರಣ ಮಾಡಿರುವಂತ ಇನ್ನೊಂದು ಉದಾಹರಣೆ ತೋರಿಸ್ಬಿಡಿ.
ಯಾವ ಜಾತಿ, ಯಾವ ಧರ್ಮ, ಇಷ್ಟೊಂದು ಮನೆಗಳನ್ನ ಬೀದಿಗೆ ಹಾಕಿ ಮನೆ ಹಾಳು ಮಾಡುವಂತ ಇನ್ನೊಂದು ಪ್ರಕರಣ ಇದ್ರೆ ಮಾತಾಡಿ ಯಾರಾದ್ರೂ. ಇವತ್ತು ವ್ಯವಸ್ಥಿತವಾಗಿ ಇಡೀ ಒಂದು ಜಿಲ್ಲೆಯಲ್ಲಿ, ಇನ್ನೆಲ್ಲೆಲ್ಲಿ ಏನ್ ನಡೆದಿದೆ ನಮ್ಗೆ ಗೊತ್ತಿಲ್ಲ, ಒಂದು ಜಿಲ್ಲೆಯಲ್ಲಿ ಯಾರ ಮನೆಗೆ ಹೆಜ್ಜೆ ಇಟ್ರೆ ಅವರ ಮನೆಯನ್ನ ಹಾಳು ಮಾಡುವಂತಹದ್ದು ನಡೆದಿದೆ ಅನ್ನುವಂತ ಆರೋಪ ಇದೆ. ಮಾನಹರಣ, ಶೀಲಹರಣ, ಮನೆ ಹಾಳು, ಮಾಂಗಲ್ಯ ದೋಚಿರುವಂತ ಪ್ರಕರಣ ಇದು ಮೂಲ ಪ್ರಕರಣ. ಇದ್ರ ಬಗ್ಗೆ ತನಿಖೆ ಆಗಬೇಕು. ಆರೋಪ ಇದೆ, ಸತ್ಯ ಹೊರಗೆ ಬರಬೇಕು. ಯಾರು ಮಾಡಿದ್ದು ಹೌದಾ ಇಲ್ವಾ? ಇದರಲ್ಲಿ ಮಾನಹರಣ, ಮನೆ ಹರಣ ಆಗಿರುವಂತವರಿಗೆ ನ್ಯಾಯ ಸಿಗಬೇಕು. ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು. ಇದು ನಮ್ಮ ಗುರಿ ಆಗಬೇಕು. ಆದ್ರೆ ಇವತ್ತು ನಡೀತಾ ಇರೋ ಚರ್ಚೆ ಹೇಗಿದೆ ಅಂದ್ರೆ, ದಿಕ್ಕು ನೋಡಿದಾಗ ಮಾನಹರಣ ಮಾಡಿದ್ದು ಅಪರಾಧ ಅಲ್ಲ, ಮನೆ ಹಾಳು ಮಾಡಿದ್ದು ಅಪರಾಧ ಅಲ್ಲ, ಮಾಂಗಲ್ಯ ದೋಚಿದ್ದು ಅಪರಾಧ ಅಲ್ಲ, ಇದರ ಬಗ್ಗೆ ಮಾತಾಡಿದ್ದು ಅಪರಾಧ. ಯಾರು ಮಾತಾಡಿದ್ರು, ಎಲ್ಲಿಂದ ಬಂತು, ಯಾರ ಕೈಯಿಂದ ಯಾರ ಕೈಗೆ ಹೋಯ್ತು, ಇದರ ಬಗ್ಗೆ ನಾವೆಲ್ಲ ವ್ಯಾಖ್ಯಾನ, ಚರ್ಚೆ, ತನಿಖೆ ಮಾಡ್ತಾ ಇದ್ದೀವಿ. ಬಿಟ್ರೆ ಮೂಲ ಪ್ರಕರಣ ಎಲ್ಲೋ ಒಂದು ಕಡೆ ದಿನೇ ದಿನೇ ಕಣ್ಮರೆ ಆಗ್ತಾ ಇದೆ. ಇದನ್ನ ನೋಡಿದಾಗ ನನಗೆ ಅನುಮಾನ ಬರ್ತಾ ಇದೆ. ಇವತ್ತು ಚರ್ಚೆಯ ದಿಕ್ಕು ನೋಡಿದಾಗ ಮೂಲ ಹಗರಣವನ್ನ, ಪ್ರಪಂಚದ ಅತಿ ದೊಡ್ಡ ಲೈಂಗಿಕ ದೌರ್ಜನ್ಯ ಪ್ರಕರಣವನ್ನ ಮುಚ್ಚು ಹಾಕುವಂತ ವ್ಯವಸ್ಥಿತ ಪ್ರಯತ್ನ ನಡೀತಾ ಇದೆ ಅನ್ನೋ ಆತಂಕ ನನ್ನ ಮನಸ್ಸಿನಲ್ಲಿದೆ. ಸೊ ಈ ಚರ್ಚೆಯ ಮೂಲ ಉದ್ದೇಶ ಏನಂದ್ರೆ, ಯಾರು ಪ್ರಪಂಚದ ಇತಿಹಾಸದಲ್ಲಿ ಅತಿ ದೊಡ್ಡ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅವರನ್ನ ಬಚಾವ್ ಮಾಡಿ ಪ್ರಕರಣವನ್ನ ಮುಚ್ಚಾಕಿ ಇದರಲ್ಲಿ ಅನ್ಯಾಯ ಅನುಭವಿಸಿರುವಂತಹ ಸಂತ್ರಸ್ತರೇನಿದ್ದಾರೆ ಅವರಿಗೆ ನ್ಯಾಯ ಹರಣನು, ಮಾನಹರಣ ಆಗಿದೆ. ಈಗ ನ್ಯಾಯಹರಣನು ಮಾಡುವಂತ ದಿಕ್ಕಿನಲ್ಲಿ ಚರ್ಚೆಗಳು ಸಾಗ್ತಾ ಇದ್ದಾವೆ ಅನ್ನೋ ಆತಂಕ ನನಗೆ ಕಾಣ್ತಾ ಇದೆ. ಒಟ್ಟಾರೆ ಇದು ಪ್ಲಾನ್ಡ್ ಎಫರ್ಟ್, ಸರ್ಜಿಕಲ್ ಸ್ಟ್ರೈಕ್. ಏನಂದ್ರೆ ಈ ಪ್ರಕರಣವನ್ನು ಮುಚ್ಚಾಕೋದಕ್ಕೋಸ್ಕರ. ಅದಕ್ಕೆ ಡೈವರ್ಷನ್ ಯಾವ ಕಡೆಗೆ, ಎಲ್ಲಿಂದ ಬಂತು ಇದು ಅಂತ. ಸೊ ಹೇಗಿದೆ ಅಂದ್ರೆ, ದರೋಡೆ ಮಾಡಿದ್ದು ಅಪರಾಧ ಅಲ್ಲ, ಯಾರು ದರೋಡೆ ಮಾಡಿದ್ರು, ಯಾರ ಮನೆ ದರೋಡೆ ಮಾಡಿದ್ರು ಇದು ಮುಖ್ಯ ಅಲ್ಲ. ದರೋಡೆ ಬಗ್ಗೆ ಕಂಪ್ಲೇಂಟ್ ಯಾರು ಕೊಟ್ರು ಅನ್ನೋದು ಮುಖ್ಯ ಆಗ್ಬಿಟ್ಟಿದೆ. ಈಗ ರೇಪ್ ಮಾಡಿದವರು, ಮಾಡಿಸ್ಕೊಂಡವರು ಎಲ್ಲಿಗೋ ಹೊಟ್ಟೋದ್ರು, ಯಾರಿಂದ ರೇಪ್ ಗೊತ್ತಾಯ್ತು, ರೇಪ್ ಆಯ್ತು ಅಂತೇಳಿ ಅಂತ. ಇದು ಮಹಿಳೆಯರ ಮಾನದ ಬಗ್ಗೆ ಮಾತಾಡ್ತಕ್ಕಂಥವ್ರು, ಆ ಮಹಿಳೆಯರಿಗೆ ನ್ಯಾಯ ಸಿಗೋದಕ್ಕೆ ಏನ್ ಮಾಡ್ತಾ ಇದ್ದಾರೆ ಇವತ್ತು? ಎಲ್ಲಾದ್ರೂ ಅದ್ರ ಬಗ್ಗೆ ಚರ್ಚೆ ನಡೀತಾ ಇದೆಯಾ? ಯಾರು ತಪ್ಪಿಸಿದ್ದಾರೆ ಅವರಿಗೆ ಶಿಕ್ಷೆ ಆಗ್ಬೇಕು ಅನ್ನೋ ಚರ್ಚೆ ನಡೀತಾ ಇದೆಯಾ? ಎಲ್ಲಿಂದ ಬಂತು ಅಂತ. ಆಯ್ತು, ನಿಮಗೆ ಚರ್ಚೆಗೋಸ್ಕರ ನಾನು ಆ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಎಲ್ಲಿಂದ ಬಂತು? ಇಲ್ಲಿವರೆಗೂ ನಾವು ಒಪ್ಕೊಂಡಿರುವಂತ ವಾಸ್ತವಾಂಶಗಳು ಏನು? ಯಾರೋ ಒಬ್ರು ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ರು, ಅವ್ರ ಹೆಸರುಗಳನ್ನ ಹೇಳಿ ನಾನು ಅವ್ರನ್ನ ಇಲ್ಲಿ ಕಿರೀಟದಲ್ಲಿ ಕೂರಿಸ್ಲಿಕ್ಕೆ ಬಯಸೋದಿಲ್ಲ. ಅವ್ರ ಹತ್ರ ಇದಿತ್ತು ಸಾಕ್ಷಿಗಳು, ಅದನ್ನ ತಗೊಂಡೋಗಿ ಇನ್ನೊಬ್ರು ಬಿಜೆಪಿ ಲೀಡರ್ ಕೈಗೆ ಕೊಟ್ರು. ಆ ಕೊಟ್ಟು ಬಹುಶಃ ಸರಿಸುಮಾರು 1 ವರ್ಷ ಅವಧಿ ಆಗಿದೆ ಅಂತ ನನ್ಗನ್ಸುತ್ತೆ. ಸಾಂದರ್ಭಿಕವಾಗಿ ನೋಡಿದಾಗ 1 ವರ್ಷ ಆಗಿದೆ. ಅದನ್ನ ತೆಗೆದುಕೊಂಡರು ಲಾಯರು, ಕಾನೂನು ಬಗ್ಗೆ ಪುಂಖಾನುಪುಂಖ ಮಾತಾಡ್ತಾರೆ. ಈ ತರ ಪ್ರಪಂಚದ ಅತಿ ದೊಡ್ಡ ಲೈಂಗಿಕ ದೌರ್ಜನ್ಯ ಆಗಿದ್ದಾಗ ಅವರು ಅದನ್ನ ಲಕೋಟೆಯಲ್ಲಿ ಇಟ್ಬಿಟ್ಟು ತಗೊಂಡೋಗ್ಬಿಟ್ಟು ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ಗೆ ಯಾಕೆ ಕೊಡ್ಲಿಲ್ಲ? ಕೊಟ್ಟಿದ್ರೆ ಇವತ್ತು ಯಾವುದು ಬೀದಿಯಲ್ಲಿ ಮಾನ ಯಾರ್ದು ಹರಾಜ್ ಆಗ್ತಾ ಇರ್ಲಿಲ್ವಲ್ಲ. ಇಲ್ಲ, ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ತಗೊಂಡೋಗಿ ಹೈಕೋರ್ಟ್ ಚೀಫ್ ಜಸ್ಟಿಸ್ಗೆ ಕೊಡಬಹುದಾಗಿತ್ತಲ್ಲ. ಇದನ್ನ ತನಿಖೆ ಮಾಡಿ, ಆದ್ರೆ ಯಾವುದೇ ಕಾರಣಕ್ಕೂ ಇದ್ರ ಒಳಗಡೆ ಇರೋ ಚಿತ್ರಣಗಳು ಹೊರಗೆ ಬರಬಾರದು ಅಂತ ಹೇಳಿದ. ಇಷ್ಟು ದೊಡ್ಡ ಕ್ರೈಮ್ ಆಗಿರುವಾಗ ಆ ಕ್ರೈಮ್ ಅನ್ನ ಗೊತ್ತಿದ್ದು ಕೂಡ ಮುಚ್ಚಿಡುವಂತಹದ್ದು ಕೂಡ ಅಷ್ಟೇ ದೊಡ್ಡ ಅಪರಾಧ. ಇವತ್ತು ಅವ್ರನ್ನ ಕೇಳ್ಕೊಂಡು ಚರ್ಚೆಗಳು ನಡೀತಾ ಇದೆ. ಯಾರು ಈ ಸಿಕ್ಕಿದ ಸಾಕ್ಷ್ಯವನ್ನ ಉಪಯೋಗ ಮಾಡಿಕೊಂಡು ಬ್ಲಾಕ್ ಮೇಲ್ ಮಾಡಕ್ಕೆ ಹೋದಂತವ್ರು.
ಯಾರನ್ನ ಭೇಟಿ ಮಾಡಿಲ್ಲ ಬ್ಲಾಕ್ ಮೇಲ್ ಮಾಡೋದಿಕ್ಕೆ. ಕುಮಾರಸ್ವಾಮಿ ಅವರನ್ನೇ ಭೇಟಿ ಮಾಡಿದ್ದಾರೆ ಅಂತ ಕೂಡ ಇದೆ. ಏನ್ ಚರ್ಚೆ ಆಯ್ತು? ಏನ್ ಚರ್ಚೆ ಆಯ್ತು ಅಂತ ಬರ್ಲಿ. ಹಾಸನಾಂಬ ದೇವಸ್ಥಾನಕ್ಕೆ ಚರ್ಚೆ ಮಾಡಿದಂತ ಇಬ್ರು ಬಂದ್ಬಿಟ್ಟು ಏನ್ ಚರ್ಚೆ ಆಯ್ತು, ಏನ್ ತೀರ್ಮಾನ ಆಯ್ತು ಅಂತ ಪ್ರಮಾಣ ಮಾಡಿ ಹಾಸನಾಂಬ ದೇವಸ್ಥಾನದಲ್ಲಿ ಹೇಳಿ. ಅವರೇ ಹೇಳಿ, ಅವ್ರ ಬಾಯಿಂದ ಸತ್ಯ ಬರ್ಲಿ. ನಮಗ್ ಗೊತ್ತಿದೆ, ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಅವ್ರ ಬಾಯಿಂದಾರೆ ಬರ್ಲಿ ಸತ್ಯ. ಇವತ್ತು ಸತ್ಯದ ಬಗ್ಗೆ ಬಹಳ ಚರ್ಚೆ ನಡೀತಾ ಇದೆ. ಅವರು ಕುಮಾರಸ್ವಾಮಿ ಅವ್ರನ್ನ ಭೇಟಿ ಮಾಡಿ ಏನ್ ಚರ್ಚೆ ಮಾಡಿದ್ದಾರೆ ಹೇಳಿ. ಹಾಸನಾಂಬ ದೇವಸ್ಥಾನದಲ್ಲಿ ಬಂದು ದೇವ್ರ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡಿ ಹೇಳಿ ಏನ್ ಚರ್ಚೆ ಮಾಡಿದ್ರು ಅಂತೇಳಿ ಅಂತ. ಅದನ್ನ ಅವ್ರಿಗೆ ಟಿಕೆಟ್ ತಪ್ಪಿಸೋದಕ್ಕೆ ಬ್ಲಾಕ್ ಮೇಲ್ಗೆ ಉಪಯೋಗಿಸ್ತಾರೆ. ಆದ್ರೆ ಇವ್ರಿಗೆ ಕನಿಷ್ಠ ಪ್ರಜ್ಞೆ ಇರ್ಲಿಲ್ವಾ? ನೂರಾರು ಮಹಿಳೆಯರ ಮಾನಭಂಗ ಆಗಿದೆ, ಮಾಂಗಲ್ಯ ಹರಣ ಆಗಿದೆ. ಅವ್ರಿಗೆ ನ್ಯಾಯ ಸಿಗಬೇಕಾದ್ರೆ ಇದು ತನಿಖೆ ಆಗ್ಬೇಕು ಅಂತೇಳಿ ತಗೊಂಡೋಗಿ ಹೈಕೋರ್ಟ್ ಜಸ್ಟಿಸ್ ಕೈಗೆ ಕೊಡ್ಬೋದಾಗಿತ್ತಲ್ಲ. ಕರ್ನಾಟಕ ಸರ್ಕಾರದ ಮೇಲೆ ನಂಬಿಕೆ ಇದ್ದಿದ್ರೆ ಸೀಲ್ಡ್ ಕವರ್ ಅಲ್ಲಿ ಹಾಕಿ ಹೈಕೋರ್ಟ್ ಚೀಫ್ ಜಸ್ಟಿಸ್ಗೆ ಕೊಟ್ಟಿದ್ದಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಟಿವಿಗಳಲ್ಲಿ ಬರ್ತಾ ಇತ್ತ ಇವತ್ತು. ಅದನ್ನ ತೆಗೆದು ಜೋಬಲ್ಲಿ ಇಟ್ಕೊಂಡ್ಬಿಟ್ಟು ನನ್ನ ಹತ್ರ ಪೆನ್ ಡ್ರೈವ್ ಇದೆ ಅಂತೇಳಿ ತೋರಿಸ್ಕೊಂಡು ಮಹಿಳೆಯರ ಮಾನಹರಣ ಆಗಿರೋದೇ ಇವರಿಂದ. ಇವತ್ತು ಇಷ್ಟೂ ವಿಷಯ ಒಟ್ಟಾರೆ ಇವತ್ತು ಬಿಜೆಪಿಯವರು ಇವರನ್ನ ಮುಗಿಸ್ಲಿಕ್ಕೆ ಅವರ ಓಟ್ಗಳನ್ನ ಹಾಕಿಸ್ಕೊಂಡು ಎಲೆಕ್ಷನ್ ಆಗದ್ಮೇಲೆ ಇವ್ರನ್ನ ಮುಗಿಸ್ಲಿಕ್ಕೆ ಏನೆಲ್ಲ ಬೇಕೋ ಅಷ್ಟು ಮಾಡ್ತಾ ಇದ್ದಾರೆ ಬಿಜೆಪಿ ಅವರು. ಪ್ರಹ್ಲಾದ್ ಜೋಶಿ ಸ್ಟೇಟ್ಮೆಂಟ್ ಹಂಗೆ ಇದೆ, ನರೇಂದ್ರ ಮೋದಿ ಅವರ ಸ್ಟೇಟ್ಮೆಂಟ್ ಹಾಗೆ ಇದೆ. ಬೇರೆ ಯಾರದೇ ಸ್ಟೇಟ್ಮೆಂಟ್ ನೋಡಿದ್ರು ಇಲ್ಲ ತನಿಖೆ ಸರಿ ಆಗ್ತಾ ಇದೆ ಅಂತ ಅವ್ರ ಮೇಲೆ ಮಾತಾಡೋ ಆಗಿಲ್ಲ. ಆ ಸಿಟ್ಟಿಗೆ ತಗೊಂಡ್ ಬಂದ್ಬಿಟ್ಟು ಕಾಂಗ್ರೆಸ್ ಮೇಲೆ ಬಿಟ್ಬಿಟ್ಟು ನಾವು ಮಾಡಿಸಿದೀವಿ ಅಂತ ಹೇಳಿ, ಏನು ಲೈಂಗಿಕ ದೌರ್ಜನ್ಯ ನಾವು ಮಾಡಿ ಅಂತ ಹೇಳಿದ್ವಾ? ಹೋಗಿ ಯಾರ ಮನೆಗೆ ಹೋಗಿ ಬಂದ್ರೆ ಆ ಮನೆಗೆ ಹೋಗಿದ್ದ ತಾಯಿನೋ ಮಗಳೋ ಹೆಂಡತಿ ಮೇಲೆ ಕಣ್ಣಾಕಿ ಅಂತ ನಾವ್ ಹೇಳಿದ್ವೇನ್ರಿ? ಏನ್ ನಡೀತಾ ಇದೆ ಮಾತು ಇವತ್ತು? ಆ ಯಾವ್ದೋ ಹೆಂಗ್ಸು 60-62 ವಯಸ್ಸಿನ ಹೆಂಗ್ಸನ್ನ ಕಿಡ್ನಾಪ್ ಮಾಡಕ್ ನಾವ್ ಹೇಳಿದ್ವೇನ್ರಿ? ಏನ್ ಮನುಷ್ಯರ ಕಿಡ್ನಾಪ್ ಮಾಡೋದು? ಹಂಗಾದ್ರೆ ಕಿಡ್ನಾಪ್ ಮಾಡಕ್ ಪ್ರಯತ್ನ ಮಾಡಿದ್ದು ಸುಳ್ಳು. ಹಾಗಾದ್ರೆ ಕಿಡ್ನಾಪ್ ಮಾಡಿದ್ದು ಸುಳ್ಳು, ಅದು ಹೇಳ್ಬಿಡಿ. ಹಾಗಾದ್ರೆ ಇವತ್ತು ಒಟ್ಟಾರೆ ಇದಕ್ಕೆ ಬೇರೆ ಡೈರೆಕ್ಷನ್ಗೆ ತಗೊಂಡೋಗಿ ಚರ್ಚೆಯನ್ನ ಡೈವರ್ಷನ್ ಮಾಡಿ ಈ ಮೂಲ ಪ್ರಕರಣವನ್ನ ಮುಚ್ಚ ಹಾಕುವಂತ ತಂತ್ರ. ಇಷ್ಟಕ್ಕೂ ಆಗಿದ್ದೇನು? ಇವ್ರು ಏನ್ ಮಾಡಿದ್ರು ಕೂಡ ಯಾರು ಕೇಳೋ ಆಗಿಲ್ಲ. ಯಾಕಂದ್ರೆ ಇವರು ಕಾನೂನಿಗೂ ಮೇಲೆ ಸಂವಿಧಾನಕ್ಕೂ ಮೇಲೆ ಯಾರು ಇವ್ರನ್ನ ಮುಟ್ಟಾಗಿಲ್ಲ, ಮಾತಾಡೋಗಿಲ್ಲ. ಅವ್ರನ್ನ ಮುಟ್ಟಿದ ಕೂಡಲೇ ಈಗ ಏನು ಆಕ್ರೋಶ. ಆ ಆಕ್ರೋಶ ಬಡವರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಯಾಕಿಲ್ಲ? ಇಲ್ಲಿವರೆಗೂ ಅವ್ರ ಕುಟುಂಬದಲ್ಲಿ ಯಾರಾದ್ರೂ ಒಬ್ರು ಇದು ಅಕ್ಷಮ್ಯ ಅಪರಾಧ ಅಂತ ಹೇಳಿದಾರೇನ್ರಿ? ಯಾರಾದ್ರೂ ಖಂಡಿಸಿದಾರ ಇದನ್ನ? ಮಾನ್ಯ ರಾಮಲಿಂಗಾರೆಡ್ಡಿ ಅವ್ರು ಹೇಳಿದಾಗೆ ಆ ಹುಡುಗ ಎಲ್ಲಿದಾನೋ ತಕ್ಷಣ ಬಂದು ಸರೆಂಡರ್ ಆಗಪ್ಪ, ನೀನು ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ ನಾಳೆ ನೀನು ಆರೋಪ ಮುಕ್ತನಾಗಿ ಹೊರಗಡೆ ಬರ್ತೀಯ ಅಂತೇಳಿ ಕರ್ಸಿ ಯಾಕೆ ಸರೆಂಡರ್ ಮಾಡಿಸ್ತಾ ಇಲ್ಲ? ಇವೆಲ್ಲ ಮುಚ್ಚಾಕುವಂತ ತಂತ್ರ ನಡೀತಾ ಇದೆ. ನಾನು ತಮ್ಮಲ್ಲಿ ಮನವಿ ಮಾಡ್ತೇನೆ, ದಯವಿಟ್ಟು ಈ ತಂತ್ರಕ್ಕೆ ನಾವು ಬಲಿಯಾಗೋದು ಬೇಡ. ಆಗಿರೋ ಪ್ರಕರಣ ಅವ್ರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು. ಆವಾಗ ಮಾತ್ರ ಸಂತ್ರಸ್ತರಿಗೆ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ. ಹಾಗಂತೇಳಿ ಆ ಸಂತ್ರಸ್ತರು ಈಗಾಗಲೇ ಅನ್ಯಾಯ ಆಗಿದೆ, ಅವರಿಗೆ ಮಾನಭಂಗ ಆಗಿದೆ. ಅವರ ಮನೆಗಳಲ್ಲಿ ಬಹುಶಃ ಇವತ್ತು ಏನ್ ಪರಿಸ್ಥಿತಿ ಇದೆ ಅಂತ ನಾನು ಊಹೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಅವರ ಊರಿನಲ್ಲಿ ಅಕ್ಕಪಕ್ಕ ಮನೆಗಳು ಇವರ ನಡುವೆ ಏನ್ ನಡೀತಾ ಇದೆ ಅನ್ನುವಂತಹದ್ದು, ಅದರಿಂದ ಅವರಿಗೆ ಯಾವ ತರ ತೊಂದರೆ ಆಗಿದೋ ಅನ್ನುವಂತ ಆತಂಕ ನನಗೂ ಕಾಡ್ತಾ ಇದೆ. ಅವ್ರ ತಲೆ ಎತ್ಕೊಂಡು ಓಡಾಡಕ್ಕಾಗದೆ ಎಷ್ಟೋ ಜನ ಊರ್ ಬಿಟ್ಟು ಹೋಗಿದ್ದಾರೆ. ಇವೆಲ್ಲ ಸರ್ಕಾರದ ಮೇಲೇನೂ ಜವಾಬ್ದಾರಿ ಇದೆ. ಈ ಜವಾಬ್ದಾರಿಗಳಿಂದ ನಾವು ಹಿಂದೆ ಸರಿತಾ ಇಲ್ಲ. ನ್ಯಾಯ ಕೊಡೋದು ಒಂದು ಕಡೆ ಆದ್ರೆ, ಈಗಾಗಲೇ ಯಾರು ಅವಮಾನ ಅನುಭವಿಸಿದ್ದಾರೆ ಅವ್ರಿಗೆ ಇನ್ನಷ್ಟು ತೊಂದರೆ ಆಗದಂಗೆ ರಕ್ಷಣೆ ಮಾಡೋ ಕೆಲಸನೂ ಸರ್ಕಾರದ ಜವಾಬ್ದಾರಿ ಇದೆ. ಅದನ್ನು ನಾವು ಒಪ್ಕೊಳ್ತೇವೆ. ಅದನ್ನ ಮಾಡೋದು ಬಿಟ್ಬಿಟ್ಟು ಆ ಇಶ್ಯೂನೇ ಮುಚ್ಚಾಕ್ಬಿಟ್ಟು ಇವತ್ತು ಎಲ್ಲಿಗೋ ಡೈವರ್ಟ್ ಮಾಡುವಂತಹದ್ದು, ಇದು ನಾಗರಿಕ ಸಮಾಜಕ್ಕೆ ಗೌರವ ಅಲ್ಲ, ಇದು ಅನಾಗರಿಕ ವರ್ತನೆ. ದಯವಿಟ್ಟು ಆ ದಿಕ್ಕಿನಲ್ಲಿ ನಾವು ಯಾರು ಹೋಗೋದು ಬೇಡ ಅಂತ ಎಲ್ಲರಲ್ಲೂ ವಿನಯವಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ.
ನೋಡಿ, ನಾನು ನೀವು ಇಲ್ಲಿ ಚರ್ಚೆ ಮಾಡ್ತೀವಿ. ಹಾಗಾದ್ರೆ ನೀವ್ ಹೇಳೋ ಪ್ರಕಾರ ವಿಡಿಯೋ ಬಿಡುಗಡೆ ಮಾಡಿದ್ದು ತಪ್ಪು, ದೌರ್ಜನ್ಯ ಮಾಡಿದ ತಪ್ಪಲ್ಲ. ಹಾಗಾದ್ರೆ ಇವತ್ತು ಚರ್ಚೆ ನಡೀತಾ ಇರೋದು ಅದೇನೆ. ದೌರ್ಜನ್ಯ ಮಾಡಿದ್ರ ಬಗ್ಗೆ ಚರ್ಚೆ ನಡೀತಾ ಇಲ್ಲ. ಅದನ್ನ ಈ ಇಶ್ಯೂ ತಗೊಂಡ್ ಬಂದು ಅದನ್ನ ಹಿಂದಕ್ಕೆ ಹಾಕ್ಬಿಟ್ಟಿದ್ದಾರೆ. ಎಲ್ಲಿಂದ ಬಂತು, ಯಾರಿಂದ ಯಾರ ಕೈಗೆ ಹೋಯ್ತು, ಇದೇ ಚರ್ಚೆ ಆಗ್ತಾ ಇದೆ ಬಿಟ್ರೆ. ನೋಡಿ, ತಪ್ಪಿದ್ರೆ ಆಯ್ತು, ಯಾರು ತಪ್ಪು ಮಾಡಿದ್ದು? 1 ವರ್ಷ ದೇವರಾಜ್ ಗೌಡ್ರು ಅನ್ನೋರು. ಆಯ್ತು, ನಿಮ್ ಪ್ರಶ್ನೆಗೆ ಉತ್ತರ ಕೊಡ್ತೇನೆ. ಯಾರ ಹತ್ರ ಇತ್ತು 1 ವರ್ಷ? ಎಲ್ಲಿಂದ ಲೀಕ್ ಆಯ್ತು? ಯಾರ ಹತ್ರ ಇತ್ತು 1 ವರ್ಷ? ಆವತ್ ತಗೊಂಡೋಗಿ ಸೀಲ್ಡ್ ಕವರ್ ಅಲ್ಲಿ ಹಾಕಿ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ಗೋ ಅಥವಾ ಹೈಕೋರ್ಟ್ ಚೀಫ್ ಜಸ್ಟಿಸ್ಗೋ ಕೊಡ್ಬೋದಾಗಿತ್ತಲ್ಲ. ನಾನೇನು ಅದನ್ನ ಡಿಫೆಂಡ್ ಮಾಡ್ಕೋತಾ ಇಲ್ಲ. ಆದರೆ ಆ ಇಶ್ಯೂಗೆ ನಾವು ಡೈವರ್ಟ್ ಆಗ್ಬಿಟ್ಟು ಮೂಲ ಇಶ್ಯೂ ಅನ್ನ ಕವರ್ ಅಪ್ ಮಾಡೋದು ಬೇಡ. ಅದ್ರ ಬಗ್ಗೆನೂ ತನಿಖೆ ಆಗ್ಲಿ. ಅದರಲ್ಲಿ ಕಾನೂನು ಉಲ್ಲಂಘನೆ ಯಾರ್ಯಾರು ಮಾಡಿದ್ದಾರೆ, ನಮ್ಮ ಅಧ್ಯಕ್ಷರು ಮಾಡಿದ್ರೆ ಅವ್ರನ್ನೂ ಸೇರಿಸ್ಕೊಳ್ಳಿ. ಯಾರು ಇದರಲ್ಲಿ ಏನ್ ಮುಚ್ಚು ಮೊಲಾಜಿಲ್ಲ. ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ತನಿಖೆಯಲ್ಲಿ ಶಿಕ್ಷೆ ಆಗ್ಲಿ. ಈಗ ತನಿಖೆ ಬಗ್ಗೆ ಮಾತಾಡ್ತಾ ಇದ್ದೀರಾ. 7 ಕೇಸ್ ಸಿಬಿಐಗೆ ಕೊಟ್ಟಿರೋದು. ನೀವು ಸಾಕ್ಷಿ, ನಾನು ಸಾಕ್ಷಿ. ಗಣಪತಿದು ಕೊಟ್ಟಿದ್ದೀವಿ, ಕೋಆಪರೇಟಿವ್ ಬ್ಯಾಂಕ್ ಕೊಟ್ಟಿದ್ದೀವಿ, ಕೊನೆ ಇಲ್ಲ. ಡಿ ಕೆ ರವಿದು ಏನ್ ಬಂತು? ಇವತ್ತು ನಾವು ಹಾಕಿರುವಂತ SIT ಪೊಲೀಸ್ ಆಫೀಸರ್ ಇಡೀ ರಾಜ್ಯದಲ್ಲಿ ಒಬ್ಬ ಒಳ್ಳೆ ಆಫೀಸರ್ ಅನ್ನುವಂತ ಕ್ರೆಡಿಬಿಲಿಟಿ ಇರುವಂತ ಆಫೀಸರ್ ನ ಹಾಕಿದ್ದೇವೆ. ತನಿಖೆ ಅವರು ಪರ್ಫೆಕ್ಟ್, ನಾನು ಪರ್ಫೆಕ್ಟ್ ಅಂತ ನಾನು ಹೇಳ್ತಾ ಇಲ್ಲ. ಅವ್ರೇನಾದ್ರೂ ತಪ್ಪು ಮಾಡಿದ್ರೆ ನೀವು ಹೆಜ್ಜೆಗೆ ಪ್ರಶ್ನೆ ಮಾಡಿ, ನೀವು ನಮ್ಮನ್ನ ಸರಿಗಾರಿಗೆ ತಗೊಂಡ್ ಬನ್ನಿ. ಅದನ್ನ ಬಿಟ್ಬಿಟ್ಟು ಇಶ್ಯೂನೇ ಡೈವರ್ಟ್ ಆಗಬಾರ್ದು ಅನ್ನೋದು ನನ್ನ ಕಾಳಜಿ. ಕುಮಾರಸ್ವಾಮಿ ಮಾಡೋದು ಇನ್ಯಾರು ಮಾಡ್ತಾರ್ರಿ? ಯಾರು ಡೈವರ್ಟ್ ಮಾಡ್ತಾ ಇದ್ದಾರೋ, ನೀವು ಮಾಡೋದ್ ಬೇಡ, ನಾನು ಮಾಡೋದ್ ಬೇಡ. ತನಿಖೆ ಈಗ ಆಯ್ತು ನೋಡಿ. ನಾನೇ ಮಾಡ್ತಾ ಇದ್ದೀನಿ ಅಂತ ಇಟ್ಕೊಳ್ಳಿ, ನಾನೇ ಮಾಡ್ತಾ ಇದ್ದೀನಿ ಅಂತಾನು ಇಟ್ಕೊಳ್ಳಿ. ನಾನ್ ಮಾಡಿದ್ರು ತಪ್ಪೆ. ನನ್ನ ವೈಯಕ್ತಿಕ ಅಭಿಪ್ರಾಯ, ಯಾರೇ ಡೈವರ್ಟ್ ಮಾಡಿದ್ರು ತಪ್ಪೆ. ಪಾರ್ಟಿ, ಪಕ್ಷ, ಜಾತಿ, ಸಂಬಂಧ ಎಲ್ಲವೂ ಒಂದು ಲಿಮಿಟ್ ವರೆಗೆ. ನಾನೇನ್ 24 ಕ್ಯಾರೆಟ್ ಗೋಲ್ಡ್ ಅಲ್ಲ, ನಾನು ಸ್ಫಟಿಕನೂ ಅಲ್ಲ, ನಾನು ಅಪರಂಜಿನೂ ಅಲ್ಲ. ಎಲ್ಲಾರ ಮನೆ ದೋಸೆ ತೂತು. ಆದ್ರೆ ಕೆಲವು ಸಂದರ್ಭದಲ್ಲಿ ಒಂದು ಗೆರೆಗೀಚಿ ನಿಂತ್ಕೋಬೇಕಾಗತ್ತೆ. ಇವತ್ತು ನಡೀತಾ ಇರೋ ಈ ಡೈವರ್ಷನ್ ಟ್ಯಾಕ್ಟಿಕ್ ನಿಜವಾದ ಅಪರಾಧಿಗಳನ್ನ ಅವ್ರ ಮೇಲೆ ಏನ್ ಅಯ್ಯೋ ಪಾಪ ಅಂತ. ಯಾರು ಕಿಡ್ನಾಪ್ ಮಾಡೋದು ಅಯ್ಯೋ ಪಾಪನ? 62 ವಯಸ್ಸು ಮಹಿಳೆಯನ್ನ ತಗೊಂಡೋಗಿ ಎಲ್ಲೋ ಇಡೋದು ಅಯ್ಯೋ ಪಾಪನ? 100 ಜನ ಮಹಿಳೆಯರ ಮಾನಭಂಗ ಮಾಡೋದು ಅಯ್ಯೋ ಪಾಪನ? ನೋಡಿ, ಅವರಿಬ್ರು ಭೇಟಿ ಮಾಡಿರೋದು ಏನಾಯ್ತು? ಅವರ ಭೇಟಿ ಮಾಡಿದಾಗ ಏನಾಯ್ತು ಅನ್ನೋದು ನಿಮಗೂ ಗೊತ್ತಿದೆ, ನಿಮ್ಗೇನ್ ಗೊತ್ತಿಲ್ಲದೆ ಏನಿಲ್ಲ. ಆದ್ರೆ ಎಲ್ಲಾರು ಗೊತ್ತಿಲ್ದಂಗೆ ನಾವು ಜಾಣರಾಗೋದು ಬೇಡ. ವಾಸ್ತವಾಂಶಗಳೇನು ಅನ್ನೋದು ನಿಮಗೂ ಗೊತ್ತಿದೆ, ನಿಮಗ್ ಗೊತ್ತಿಲ್ಲದೆ ಏನಿಲ್ಲ. ನಿಮಗ್ ಗೊತ್ತಿಲ್ಲದೆ ನನಗಿಂತ ಫಸ್ಟ್ ನಿಮಗ್ ಗೊತ್ತಾಗಿರುತ್ತೆ ಎಲ್ಲಾ ವಿಷಯಗಳು. ನಾವ್ ಈ ವಿಷಯದಲ್ಲಿ ಲಾಸ್ಟೇ. ನೋಡಿ, SITನವರು ಆಯ್ತು 4 ದಿನ ಹಿಂದೆ ಇದೇ ಪ್ರಶ್ನೆ ಕೇಳಿದ್ರು ಮೀಡಿಯಾದವ್ರು ನನ್ಗೆ, ರೇವಣ್ಣಗೆ ಯಾಕೆ ಅರೆಸ್ಟ್ ಮಾಡಿಲ್ಲ? ಮಾಡ್ತಾರಪ್ಪ, ಎಲ್ಲದಕ್ಕೂ ಒಂದು ಟೈಮ್ ಲೈನ್ ಇದೆ. ಎನ್ಕ್ವೈರಿ ಪ್ರಕಾರ ಮಾಡ್ತಾರೆ. ಈಗ ರೇವಣ್ಣ ಅವರಿಗೆ ಯಾಕೆ ಅರೆಸ್ಟ್ ಮಾಡ್ಬೇಕಾಗಿ ಬಂತು? ಬಿಕಾಸ್ ಆಫ್ ಕಿಡ್ನಾಪಿಂಗ್ ಮೇಲೆ ಅವರು ಆಂಟಿಸಿಪೇಟರಿ ಬೇಲ್ಗೆ ಹೋದ್ರು, ಹಂಗಾಗಿ ಫೇಲ್ ಆಯ್ತು. ಕಿಡ್ನಾಪ್ ಇಸ್ ಅ ಸೀರಿಯಸ್ ಅಫೆನ್ಸ್. ಅದಕ್ಕೆ 2 ದಿನ ಮೊದಲು ಏನ್ ಚರ್ಚೆ ನಡೀತು? ಯಾಕೆ ರೇವಣ್ಣ ಅವ್ರಿಗೆ ಅರೆಸ್ಟ್ ಮಾಡ್ತಾ ಇಲ್ಲ, ಬೇಕಂತೆ ಪ್ರೊಟೆಕ್ಟ್ ಮಾಡ್ತಾ ಇದೆ ಅಂತ ಈ ತರ ಚರ್ಚೆ. ಅರೆಸ್ಟ್ ಮಾಡಿದ್ಮೇಲೆ ಇನ್ನೊಂದ್ ತರ ಚರ್ಚೆ. ಈಗ 1 ನಿಮಿಷ ಹೇಳ್ತೇನೆ, 1 ನಿಮಿಷ. ಬ್ರದರ್, ಐ ಆಮ್ ನಾಟ್ ಇನ್ ದ ಬಿಸ್ನೆಸ್ ಆಫ್ ಹಿಟ್ ಅಂಡ್ ರನ್. ವಾಂಟ್ ಟು ಆನ್ಸರ್ ಕ್ಯಾಟಗಾರಿಕಲಿ, ಅಲೋ ಮೀ ಟು, ಬಿಕಾಸ್ ವಿ ಟೇಕ್ ಇಟ್ ಸೀರಿಯಸ್ಲಿ. ಈಗ ಇನ್ನೊಂದು ಹೇಳ್ತಾರೆ, ಏನು ಮಲೇಷಿಯಾಗೆ ಗೌರ್ಮೆಂಟೇ ಕಳಿಸ್ಕೊಟ್ಟಿದೆ ಅಂತ. ಆತ ಹೇಳ್ತಾನೆ ಪಾಸ್ಪೋರ್ಟೇ ಇಲ್ಲ ನನ್ನ ಹತ್ರ ಅಂತ ಹೇಳಿ. ಇನ್ ಮಲೇಷಿಯಾಗೆ ಎಲ್ಲಿಂದ ಹೋಗ್ಲಿ ಅಂತ. ಏನ್ ಅವ್ರು ಹೇಳಿದ್ದೆ ಸತ್ಯನಾಗಾದ್ರೆ? ಅವನು ಅಲ್ಲ. ಯಾಕೆ ಅಂದ್ರೆ
ಒಂದ್ ನಿಮಿಷ, ಯಾಕೆ ಆ ವಿಷಯ ಪ್ರಸ್ತಾಪ ಮಾಡಿದೆ ಅಂದ್ರೆ, ಅವನ್ ಯಾಕೆ ಅರೆಸ್ಟ್ ಮಾಡಿಲ್ಲ? ಅವ್ನ್ ಮಲೇಷ್ಯಾಗೆ ತಗೊಂಡೋಗಿ ಎಲ್ಲಿಟ್ಟಿದ್ದಾರೆ, ಯಾರು ಕಳಿಸ್ಕೊಟ್ಟಿದ್ದಾರೆ ಮಹಾನಾಯಕರು, ಏನು ಅವ್ರದ್ದು ಎಕ್ಸ್ಪೆನ್ಸ್ ಟೇಕ್ ಕೇರ್ ಮಾಡ್ತಾ ಇದ್ದಾರೆ, ಎಲ್ಲ ನನಗೆ ಗೊತ್ತಿದೆ ಅಂತ ಹೇಳಿದ್ರಲ್ಲ. ಅವನು ಇಲ್ಲೇ ಇದ್ದಾನೆ ಬೆಂಗಳೂರಲ್ಲೇ ಅಂತ ಗೊತ್ತಾಯ್ತು ನನ್ಗೂನು ಕೂಡ. ನಾನು ಅವ್ರು ಹೇಳಿದ್ ಕೇಳ್ಬಿಟ್ಟು ಅವನೆಲ್ಲ ಮಲೇಷ್ಯಾಗ ಹೋಗಿದ್ದಾನೆ ಅಂತ ನಾನು ಅನ್ಕೊಂಡ್ಬಿಡ್ಬೇಕು. ಯಾಕಂದ್ರೆ ನೀವು ನಮ್ಮನ್ನ ಆ ತರ ನಂಬಿಸಿದ್ರಿ. ಅವ್ನ್ ನೋಡಿದ್ರೆ ಪಾಸ್ಪೋರ್ಟೇ ಇಲ್ಲ ಅಂತ ಹೇಳ್ತಾನೆ. ತಮಾಷೆಗೆ ಹೇಳಿದೆ. ಹಾಗಾಗಿ ಅವನ್ನ ಯಾಕೆ ಅರೆಸ್ಟ್ ಮಾಡಿಲ್ಲ ಅಂತ ನೀವು ಕೇಳಿದ್ರಿ. ಆತನ್ನ ಯಾಕೆ ಅರೆಸ್ಟ್ ಮಾಡಿಲ್ಲ ಅಂತ ಎಲ್ಲಾರ್ಗಿಂತ ಮೊದಲು ಬಂದು ಅವನೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ನಾಳೆ ಅವಶ್ಯಕತೆ ಬಂದ್ರೆ ಅವನು ಅರೆಸ್ಟ್ ಮಾಡ್ತಾರೆ. ಅವನೇ ನಮ್ಮ ಸಂಬಂಧಿಕನ, ಏನಿದೆ ನಮಗೆ? ತನಿಖಾ ಸಂಸ್ಥೆ ಅದು ಏನ್ ನೋಡ್ತಾರೆ ಬಿಟ್ರಿ. ನನಗಿರೋ ಮಾಹಿತಿ ಪ್ರಕಾರ ಈಗ ನೀವು ಗೃಹ ಮಂತ್ರಿಗಳ ಹತ್ರ ಹೋಗ್ತೀರಲ್ಲ, ಈ ವಿಚಾರ ಮಾಡೋಣ 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 ಹೋದಾಗ ಅವ್ರನ್ನ ಕೇಳಿ. ತನಿಖೆ ಮಾಡೋಣ. Right. See, I welcome this question. Government is equally concerned about circulation of these video and photo material, because the more such material gets circulated, the honor of victims gets further violated. Government is very much against adding insult to the injury suffered by these women. So SIT has passed a clear order that any further circulation of these material will be an offence and cases will be booked against them. Government is very serious. While they are pursuing the investigation of the main crime, the SIT is also looking into to prevent the further circulation of these material. So we are very serious about it. Government has passed on this message to SIT. SIT has already come on record that further circulation will be seen very seriously and cases will be booked against people who are further circulating this material. While social media is a difficult domain to govern, but government in its intent and actions, we will be very clear that circulation of these material, we will make all efforts to stop further circulation. ಆಯ್ತು, ಕುಮಾರಸ್ವಾಮಿ ಜೊತೆ ದೇವರಾಜೇಗೌಡರು ಮಾತಾಡೋರು ಇದ್ದಾರಲ್ಲ, ಇವರು ಫೋನ್ ಕೊಟ್ಟಾಗ ಅವ್ರು ಅನುಮತಿದ್ದಾರೆ ಅಷ್ಟೇ. ಅವ್ರನ್ನ ಕರ್ಸ್ಕೊಂಡು ಮಾತಾಡಿದ್ರ, ಫೋನ್ ಮಾಡಿದ್ರ. ಒಬ್ಬರು ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಹತ್ರ ಯಾರಾದರೂ ಮಾತನಾಡಿ ಈ ವಿಚಾರಕ್ಕೆ ಬೆಳೆಸಲಿಕ್ಕೆ ಹೋದಾಗ ಸಹಜವಾಗಿ ರಿವ್ಯೂ ಮಾಡ್ತಕ್ಕಂಥದ್ದು ಸಹ ಪ್ರಕ್ರಿಯೆ ಅಲ್ಲ. ಎಲ್ಲಾ ಜೊತೆ ಮಾತಾಡಕ್ಕಾಗಲ್ಲ, ಕೆಲವ್ರ ಜೊತೆ ಮಾತನಾಡಲೇಬೇಕಾಗತ್ತೆ, ಮುಕ್ತವಾಗೂ ಇರ್ಬೇಕಾಗತ್ತೆ. ಈ ಇಶ್ಯೂ ಎಷ್ಟು ಗಂಭೀರವಾದದ್ದು. ಇದಕ್ಕೆ ದೇವರಾಜೇಗೌಡರು ಬಹಳಷ್ಟು ವಿಡಿಯೋ ಮಾಡಿದ್ದಾರೆ, ಬಹಳಷ್ಟು ಪತ್ರಿಕಾಗೋಷ್ಠಿ ಮಾಡಿದ್ದಾರೆ, 1 ವರ್ಷದಿಂದ ಆ ಕುಟುಂಬದ ಬಗ್ಗೆ ಅಷ್ಟು ಕಂಪ್ಲೇಂಟ್ ಮಾಡಿದ್ದಾರೆ. ಅವಾಗ ಬಹುಶಃ ಏನೋ ಒಂದು ಸರ್ಕಾರಕ್ಕೆ ಹೆಚ್ಚು ಮಾಹಿತಿ ಕೊಡ್ತಕ್ಕಂಥದ್ದು ಪ್ರಯತ್ನ ಮಾಡ್ತಾರೆ ಅನ್ನೋ ರೀತಿನೆಲ್ಲ ಅವರು ಮಾಡಿರ್ತಾರೆ. ದಯಮಾಡಿ ನೋಡಿ, ನೀವೆಲ್ಲ ಈ ರಾಜ್ಯದ ನೀವು ಸಹ ಜನರ ಪರವಾಗಿ ಸಾಕಷ್ಟು ಸರ್ಕಾರಕ್ಕೆ ಎಷ್ಟು ಜವಾಬ್ದಾರಿ ಇದೆಯೋ ಜನಪ್ರತಿನಿಧಿಗಳೆಷ್ಟು ನಿಮಗೂ ಇದೆ ಅಂತ ನಾನು ಭಾವಿಸ್ತೀನಿ. ದಯಮಾಡಿ ಇದು ಕಳೆದ 1 ವಾರದಿಂದ ನಡೀತಾ ಇರ್ತಕ್ಕಂಥದ್ದು ಡ್ರಾಮಾನ ನಿಲ್ಲಿಸಿ ಪ್ರಾಮಾಣಿಕವಾಗಿ ಚರ್ಚೆ ಆಗುವಂತ ವಿಚಾರ, ಪ್ರಾಮಾಣಿಕವಾಗಿ ತನಿಖೆ ಆಗುವಂತ ವಿಚಾರ ಕಡೆ ಸಾಗಬೇಕು. ಅಂದ್ರೆ ಮಾಧ್ಯಮ ಸ್ನೇಹಿತರ ಸಹಕಾರ ಹೆಚ್ಚು ಬೇಕಾಗುತ್ತೆ. ಯಾರು ಸಂತ್ರಸ್ತರಿದ್ದಾರೆ ಅವ್ರಿಗೆ ಏನಾರ ನ್ಯಾಯ ಸಿಗ್ಬೇಕು ಅಂದ್ರೆ ನಿಮ್ಮ ಪಾತ್ರ ಹೆಚ್ಚಿರುತ್ತೆ ಅಂತ ನಾನು ಅನ್ಕೋತೀನಿ. ಅದ್ರ ಮೇಲೆ ನಾನು ಹಿಂಗೆ ಇರ್ಬೇಕು ಅಂತ ನಾನು ನಿಮ್ಗೆ ಗೈಡ್ ಮಾಡಕ್ಕಾಗಲ್ಲ, ಅಥವಾ ನೀವು ಇದೇ ತರ ಅಂತ ಸರಿ ತಪ್ಪು ಅಂತ ಚರ್ಚೆ ಮಾಡ್ತಕ್ಕಂಥದ್ದಲ್ಲ. ಇವತ್ತು ಸಂತ್ರಸ್ತರ ಪರಿಸ್ಥಿತಿ ಬಹುಶಃ ಕೃಷ್ಣ ಬೈರೇಗೌಡರು ಹೇಳ್ದಂಗೆ ಬಹುಶಃ
ನಾವೇನಾದ್ರೂ ಹತ್ತಿರದಿಂದ ಅವ್ರ ಕುಟುಂಬ ನೋಡಿದವ್ರು ಮಾತ್ರ ಗೊತ್ತಾಗುತ್ತೆ. ಯಾರು ಹತ್ತಿರದಿಂದ ನೋಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಅವ್ರ ಪರಿಸ್ಥಿತಿ ಏನಾಗುತ್ತೆ. ದಯಮಾಡಿ ನಾವೆಲ್ಲರೂ ಸಹ ಆ ಕಡೆ ಡೈವರ್ಷನ್ ಕೊಡೋದು ಒಳ್ಳೇದು. ಎಲ್ರಿಗೂ ನಮಸ್ಕಾರ. ಈಗಾಗಲೇ ಈ ವಿಷಯದ ಬಗ್ಗೆ ಬಹಳಷ್ಟು ಚರ್ಚೆ ಆಗಿದೆ. ನಾನು ಹೆಚ್ಚು ಹೇಳೋದು ಇಷ್ಟೇ ಇಲ್ಲ. ಈಗ ದೇವರಾಜೇಗೌಡರಿಗೆ ಸ್ಟೇಟ್ಮೆಂಟ್ಸನ್ನು ನಾವು ಗಮನಿಸಬೇಕಾಗುತ್ತೆ. ಒಂದು ವರ್ಷದಿಂದ ಅವರು ಯಾವ್ಯಾವ ಹಂತದಲ್ಲಿ ಏನು ಸ್ಟೇಟ್ಮೆಂಟ್ ಕೊಟ್ಟರು. ಇತ್ತೀಚೆಗೆ ಈ ವಿಷಯ ಹೊರಗೆ ಬಂದಂಥ ಸಂದರ್ಭದಲ್ಲಿ ನಾನು ಗಮನಿಸಿದೆ, ಕೆಲವು ನ್ಯಾಷನಲ್ ಮೀಡಿಯಾ ಮುಂದೆ ಕೂಡ ಅವರು ಮಾತಾಡಿದ್ದಾರೆ. ಅಲ್ಲಿ ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಬಿಜೆಪಿಯವರಿಗೆ ಪತ್ರ ಬರೆದಿರ್ತಕ್ಕಂಥದ್ದು ಮತ್ತು ಅವರ ನ್ಯಾಷನಲ್ ಲೀಡರ್ಸ್ಗೆ ಇಮೇಲ್ ಮುಖಾಂತರ ಕಳಿಸಿರ್ತಕ್ಕಂಥದ್ದು, ಇವೆಲ್ಲ ವಿಚಾರಗಳ ಬಗ್ಗೆ ಮಾತಾಡಿದ್ದಾರೆ. ಆದರೆ ನಂತರದ ದಿನಗಳಲ್ಲಿ ಏನು ಬಿಜೆಪಿಯವರು ಜೆಡಿಎಸ್ನವರು SIT ಆದ ನಂತರ SIT ತನ್ನ ಕಾರ್ಯಚಟುವಟಿಕೆ ಪ್ರಾರಂಭ ಮಾಡಿದ ಮೇಲೆ ಇದನ್ನು ಯಾವ ರೀತಿ ನಮಗೆ ಅನುಕೂಲ ಆಗೋದಿಲ್ಲ, ನಮಗೆ ತೊಂದರೆ ಆಗ್ಬೋದು ಅಂತಕ್ಕಂಥದ್ದನ್ನ ಇವತ್ತು ಅವರು ಮನಗಂಡು ಇದನ್ನ ದಿಕ್ಕು ತಪ್ಪಿಸಬೇಕು, ಅದು ಹೇಳಿ ಅದಕ್ಕೆ SITಯ ಹೆಸರು ಹಾಳು ಮಾಡಬೇಕು, ಸರ್ಕಾರ SITಯಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದೆ ಅಂತಕ್ಕಂಥ ಒಂದು ಭಾವನೆ ಸೃಷ್ಟಿ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ರೀತಿಯಾಗಿ ಏನು ಸನ್ಮಾನ್ಯ DK ಶಿವಕುಮಾರ್ ಅವರಿಗೆ ಸಂಭಾಷಣೆ ಮಾಡಿದ್ವಿ. ಅವರು ಹೇಳಿದ್ರು ಮಾಧ್ಯಮಗಳಲ್ಲಿ CM ಸಿದ್ದರಾಮಯ್ಯನವರು ಶಿವಕುಮಾರ್ ಅವರೇ ಇದನ್ನು ಮಾಡಿಸಿದ್ದಾರೆ ಅಂತಕ್ಕಂಥ ಹೇಳಿಕೆಗಳು, ಇವೆಲ್ಲ ನೋಡಿದಾಗ ಎಷ್ಟು ಮಟ್ಟಿಗೆ ಕನ್ಸಿಸ್ಟೆನ್ಸಿ ಇದೆ ಅವರ ಹೇಳಿಕೆಗಳಲ್ಲಿ ಅಂತಕ್ಕಂಥದ್ದನ್ನ ನಾವು ಗಮನಿಸಬೇಕು. SIT ಅವರು ಬಹುಶಃ ಏನು ನಡೀತಾ ಇರ್ತಕ್ಕಂಥ ವಿದ್ಯಮಾನಗಳನ್ನ ಗಮನಿಸ್ತಾ ಇದ್ದಾರೆ. ಖಂಡಿತ ಅವರು ನೀವು ಹೇಳಿದಾಗೆ ಕಾರ್ತಿಕ್ ಅವರು ಇರ್ಬೋದು ಅಥವಾ ದೇವರಾಜೇಗೌಡರು ಇರ್ಬೋದು, ಖಂಡಿತ ಅವರನ್ನು ಕೂಡ ಎಲ್ಲಾ ರೀತಿಯಲ್ಲಿ ಅವರನ್ನ ಹೇಳಿಕೆಗಳಿರ್ಬೋದು, ಅವರ ನಡವಳಿಕೆ ಇರ್ಬೋದು, ಅವರ ಹೇಳಿಕೆಗಳಲ್ಲಿ ಎಷ್ಟು ಸತ್ಯಾಂಶ ಇದೆ ಅಂತಕ್ಕಂಥದ್ದು ಇರ್ಬೋದು. ಈಗ ಹಿಂದೆ ಎಲ್ಲ ನಾವು ಬಹಳಷ್ಟು ಮಾತಾಡ್ತಾ ಇದ್ವಿ, ಮಂಪೂರ್ ಪರೀಕ್ಷೆ ಮತ್ತೊಂದು ಮಗದೊಂದು, ಬಹುಶಃ ಎಲ್ಲಾ ರೀತಿಯ ಅವರು ತನಿಖೆ ಸಂಸ್ಥೆಗಳು ಅವ್ರು ಏನೇನು ಮಾಡ್ಲಿಕ್ಕೆ ಸಾಧ್ಯ ಇದೆ, ಸತ್ಯಾಸತ್ಯತೆ ಏನಿದೆ ಅದನ್ನ ಹೊರಗೆ ತರ್ತಕ್ಕಂಥ ಕೆಲಸ ಆಗತ್ತೆ. ವಿಷಯ ಇರ್ತಕ್ಕಂಥದ್ದು ಅನಾವಶ್ಯಕವಾಗಿ ಈಗ ಒಂದು ಪ್ಲಾನ್ಡ್ ಸ್ಟ್ರಾಟಜಿಕ್ ಮೂವ್ ಮಾಡಿಕೊಂಡು ಇವತ್ತು ಬಿಜೆಪಿಯವರು JDS ಅವರು ಈ ಒಂದು ತನಿಖಾ ಸಂಸ್ಥೆಗೆ ಕೆಟ್ಟ ಹೆಸರು ತಂದು ನಾಳೆ ಇದನ್ನ CBIಗೆ ರೆಫರ್ ಮಾಡಿಬಿಟ್ರೆ ನಾವು ಖುಲಾಸೆ ಆಗ್ಬಿಡ್ತೀವಿ, ಈ ಮಾಡಿರ್ತಕ್ಕಂಥ ಒಂದು ಏನು ಘಟನೆ ಆಗಿದೆ ಆ ಘಟನೆ ಸತ್ಯಾಂಶಗಳು ಹೊರಗೆ ಬರ್ದಿರ ಕೋಲ್ಡ್ ಸ್ಟೋರೇಜ್ಗೆ ಅದನ್ನ ಹಾಕ್ತಕ್ಕಂಥ ಕೆಲಸ ಆಗ್ಬೋದು. CBIಗೆ ಹೋಗ್ಬಿಟ್ರೆ 2-3 ವರ್ಷ ಆಗ್ಬಿಡುತ್ತೆ, ನಂತರ ಜನ ಮರ್ತೋಗ್ತಾರೆ ಈ ಘಟನೆ ಅಂತಕ್ಕಂಥ ನಿಟ್ಟಿನಲ್ಲಿ ಪ್ರಯತ್ನ ಇದೆ. ಅದರಿಂದ ನಾನು ಸನ್ಮಾನ್ಯ ಕುಮಾರಸ್ವಾಮಿ ಅವರಲ್ಲಿ ವಿನಂತಿಸ್ಕೊಳ್ಳೋದು ಇಷ್ಟೇ, ಪದೇ ಪದೇ ನೀವು ಜಾತಿ ಹೆಸರು ಹೇಳ್ತಕ್ಕಂಥದ್ದು ಮತ್ತೊಂದು, ಇವತ್ತು ಯಾರೇ ಆಗಲಿ ಇವತ್ತು ಸಮಾಜದಲ್ಲಿ ಯಾವುದೇ ಸಮಾಜದವರು ಯಾರೇ ಒಬ್ಬ ನಾಯಕನಿಗೆ GPA ಕೊಡೋದಿಲ್ಲ. ಅವ್ರ ಮೇಲೆ ಇಷ್ಟ ಇದ್ರೆ ಅವರ ಪರವಾಗಿ ನಿಲ್ತಾರೆ, ಇಲ್ಲ ಅಂದ್ರೆ ಅವರು ಬೇರೆ. ಇವತ್ತು ಎಲ್ಲಾ ಕಡೆ ಇವತ್ತು ಉದಾಹರಣೆಗೆ ನಮ್ಮ ಭಾಗಗಳಲ್ಲಿ ಇವತ್ತು ನಮ್ಮ ಪ್ರತಿಸ್ಪರ್ಧಿಗಳು ಒಂದೇ ಜಾತಿಗೆ ಸೇರಿರ್ತಕ್ಕಂಥವ್ರೇ ಆಗಿರ್ತೀವಿ. ಅಂತ ಸಂದರ್ಭದಲ್ಲಿ ಏನು ಇವರೊಂದು ಜಾತಿಗೆ ಅವ್ರಿಗೆ ಏನು ಬೆಂಬಲವಾಗಿ ನಿಲ್ತಕ್ಕಂಥದ್ದು ಇದೆಯಾ? ಖಂಡಿತ ಇಲ್ಲ. ಅದರಿಂದ ಅವರು ವಿನಾಕಾರಣ ಅವರ ತಪ್ಪುಗಳನ್ನ ಮುಚ್ಚಿಕೊಳ್ತಕ್ಕಂಥದ್ದಕ್ಕೆ ಇವತ್ತು ಜಾತಿಯ ಹೆಸರನ್ನು ತರ್ತಕ್ಕಂಥದ್ದು, ಇವತ್ತು ಜಾತಿ ಬಗ್ಗೆ ಹೇಳ್ಬೇಕಾದ್ರೆ ಇವತ್ತು ನಾವೆಲ್ಲರೂ ತಲೆ ತಗ್ಸ್ತಕ್ಕಂಥ ಕೆಲಸ ಆಗಿದೆ. ನಾವ್ಯಾರು ಇವತ್ತು ನಾವು ಇಂಥ ಒಂದು ಕೆಲಸ ನಮ್ಮ ಒಂದು ಜಾತಿಯವರಿಂದ ಆಗಿದೆ ಅಂತಕ್ಕಂಥ ಹೇಳ್ತಕ್ಕಂಥ ಪರಿಸ್ಥಿತಿಯಲ್ಲೂ ನಾವು ಇಲ್ಲದೆ ಇರ್ತಕ್ಕಂಥದ್ದಾಗಿದೆ. ಅದನ್ನ ಬಿಟ್ಬಿಟ್ಟು ಇವತ್ತು ಅದನ್ನ ಮುಚ್ಚಾಕಿ ಏನೀಗಾಗಲೇ ನಮ್ಮ ಹಿರಿಯರು ಹೇಳಿದ್ದಾರೆ. ಈಗ ಏನು ಹಿಂದೇನೋ ಒಂದು ಚರ್ಚೆ ಆಯ್ತು, ಹೇಗೆ ಬಿಟ್ಬಿಟ್ರು ಪ್ರಜ್ವಲ್ ರೇವಣ್ಣ ಅವರನ್ನ ದೇಶ ಬಿಟ್ಟು ಹೋಗ್ಲಿಕ್ಕೆ. ಅವ್ರು ಹೋದಂತ ಸಂದರ್ಭದಲ್ಲಿ ಅವ್ರು ಯಾವತ್ತು ಹೋದ್ರು ಅಂತಕ್ಕಂಥದ್ದು ಮುಖ್ಯ. ಆ ಸಂದರ್ಭದಲ್ಲಿ ಏನು ಒಂದು ಕಂಪ್ಲೇಂಟು ಬಂದಿರಲಿಲ್ಲ, ಯಾರು ಸಂತ್ರಸ್ತರಿದ್ದಾರೆ ಅವರು ದೂರು ಕೊಟ್ಟ ಮೇಲೆ ತಾನೇ ಕಾಸ್ ಆಫ್ ಆಕ್ಷನ್ ಆಗೋದು. ಆ ಸಂದರ್ಭದಲ್ಲಿ ಮಾಡ್ಬೇಕು ತಾನೆ. ಯಾರೋ ಏನೋ ಲೀಕ್ ಮಾಡಿದ್ದಾರೆ ಅಂತ ಹೇಳಿ ಅದರ ಆಧಾರದ ಮೇಲೆ ದೇಶ ಬಿಡ್ತೀರಾ? ಅವರಿಗೆ ಅಲ್ಲಿ ಪಾಸ್ಪೋರ್ಟ್ ಇಂಪೋರ್ಟ್ ಮಾಡ್ಕೊಳ್ತಕ್ಕಂಥದ್ದು ಮತ್ತೊಂದು ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು ಯೋಚನೆ ಮಾಡ್ಬೇಕಲ್ಲ. ಇವೆಲ್ಲವನ್ನು ಚುನಾವಣೆ ದೃಷ್ಟಿಯಲ್ಲಿ ಮರೆಮಾಚಿಸ್ತಕ್ಕಂಥದ್ದನ್ನ ಇವತ್ತು ಬಿಜೆಪಿ ಅವರು ಕಾಂಗ್ರೆಸ್ ಬೇಕಾದ ಬಿಟ್ಬಿಟ್ಟು ಹೊರಗೆ ಹೋಗ್ತಕ್ಕಂಥದ್ದಕ್ಕೆ ಅಂತಕ್ಕಂಥ ಆರೋಪಗಳು ಇವೆಲ್ಲ ಎಷ್ಟು ಸತ್ಯ ಅಂತಕ್ಕಂಥದ್ದು ನಮಗೂ ನಿಮ್ಗೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಅದರಿಂದ ನಾವಿಷ್ಟೇ ಹೇಳುವಂಥದ್ದು ವಿಷಯ, ಅದನ್ನ ಡೈವರ್ಸಿಫೈ ಮಾಡ್ದಿರಾ, ಅದನ್ನು ವಿಷಾಂತರ ಮಾಡ್ದಿರಾ, ಏನು ಇವತ್ತು ಮೂಲವಾಗಿದೆ, ಏನು ಈಗ ಆಗಿದೆ ಪ್ರಕರಣ, ಅದರ ಸತ್ಯಾಸತ್ಯತೆ ಹೊರಗೆ ಬರಬೇಕಾಗತ್ತೆ. ಅಕಸ್ಮಾತ್ ಈಗೇನು ಎಲ್ಲರೂ ಹೇಳ್ತಾ ಇರ್ತಕ್ಕಂಥದ್ದು ಸಂತ್ರಸ್ತೆಯರ ಒಂದು ಬಹಿರಂಗ ಆಗಿದೆ, ಅವರ ಮುಖಚಿತ್ರ ಇರ್ಬೋದು, ಅವರ ಬಗ್ಗೆ ಮಾಹಿತಿ ಇರ್ಬೋದು, ಅದು ಕೂಡ ತಪ್ಪೇ. ಇವತ್ತು ವ್ಯವಸ್ಥೆಯಲ್ಲಿ ಒಂದು ನಾಗರಿಕ ಸಮಾಜದಲ್ಲಿ ಇವೆಲ್ಲ ಬಹಿರಂಗವಾಗ್ತಾ ಇರ್ತಕ್ಕಂಥದ್ದು ಬಹಳ ತಪ್ಪು. ಏನೀಗ ಕೃಷ್ಣ ಬೈರೇಗೌಡರು ಹೇಳಿದ್ರು, ಏನು ಅದನ್ನ ಚೀಫ್ ಜಸ್ಟಿಸ್ ಮುಖಾಂತರ ಆಗ್ಬೋದು ಅಥವಾ DGP ಅವ್ರಿಗೆ ಸಬ್ಮಿಟ್ ಮಾಡುವಂತದ್ದು, ಒಬ್ಬ ಜವಾಬ್ದಾರಿತ ವಕೀಲರಾಗಿ ಆ ಕೆಲಸ ಮಾಡ್ಬೋದಿತ್ತಲ್ಲ ಅವರು. ಅವ್ರಿವ್ರಿಗೆ ಪತ್ರಗಳು ಬರ್ಕೊಂಡು ಇಷ್ಟು ತಿಂಗಳು ಕಾಲಹರಣ ಮಾಡುವಂತ ಅವಶ್ಯಕತೆ ಏನಿತ್ತು?
ನಿಜವಾಗ್ಲೂ ಅವ್ರಿಗೇನಾದ್ರೂ ಅವ್ರಿಗೆ ಅವ್ರ ಆತ್ಮಸಾಕ್ಷಿಗೆ ಏನಾದ್ರೂ ಇದು ನಾನು ಪ್ರಕರಣ ಇದನ್ನ ಬೆಳಕಿಗೆ ತರ್ತೀನಿ, ತೊಂದರೆ ಆಗ್ತಾ ಇದೆ, ಇಲ್ಲಿ ದಬ್ಬಾಳಿಕೆ ಆಗ್ತಾ ಇದೆ, ಈ ಜಿಲ್ಲೆಯಲ್ಲಿ ಮಹಿಳೆಯರ ಮಾನಹಾರ ಆಗ್ತಾ ಇದೆ ಅಂತಕ್ಕಂಥದ್ದು ಏನಾದ್ರೂ ಅವ್ರಿಗೆ ಇದ್ದಿದ್ರೆ ಅವ್ರು ಅದನ್ನ ಇಷ್ಟು ದಿವಸ ಕಾಯ್ದು ಏನಿತ್ತು? ಅದೇ ಸಂದೇಹ ಅವತ್ತೇ ಬರ್ಬೋದಿತ್ತಲ್ಲ ಹೊರಗಡೆ. ಇದೆಲ್ಲ ಏನು ಎಲ್ಲಾ ರೀತಿ ವ್ಯವಹಾರ ಕುದುರಿಸ್ಕೊಂಡು ಏನೇನು ಯಾರು ಬ್ಲಾಕ್ ಮೇಲ್ ಮಾಡ್ಬೇಕೋ ಮಾಡ್ಕೊಂಡು ಈಗ ಎಲ್ಲ ಯಾರಿಂದ ಹೊರಗೆ ಬಂತು ಮತ್ತೊಂದವೆಲ್ಲ ತರಕಾರಿ. ಅದರಿಂದ ಇದನ್ನ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಇದನ್ನ ಪ್ರತಿಭಟನೆ ಮಾಡ್ತಕ್ಕಂಥದ್ದು ಬಹುಶಃ ಆ ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥವ್ರಿಗೇನಾದ್ರೂ ಮಾನ ಮರ್ಯಾದೆ ಇದೆಯಲ್ಲೋ ಗೊತ್ತಿಲ್ಲ. ನನ್ ಖಂಡಿತ ಇಂಥ ವಿಷಯವನ್ನ ತಂದು ಪ್ರತಿಭಟನೆ ಮಾಡ್ತಕ್ಕಂಥದ್ದು ಎಷ್ಟು ಸರಿ ಒಂದು ಸಮಾಜದಲ್ಲಿ ಅಂತಕ್ಕಂಥದ್ದು ಅವರೇ ಇವತ್ತು ಈ ಒಂದು ವಿಷಯಕ್ಕೆ ಹೆಚ್ಚು ಅದಕ್ಕೆ ಪಬ್ಲಿಸಿಟಿಯನ್ನು ಅವರೇ ಕೊಡ್ತಾ ಇದ್ದಾರೆ. ಅದರಿಂದ ಇದು ಇನ್ನಾದ್ರೂ ನಿಲ್ಬೇಕು. ತನಿಖೆ ಸಂಸ್ಥೆ ಏನು ತನಿಖೆ ಮಾಡ್ತಾ ಇದೆ ಅದಕ್ಕೆ ಸಹಕಾರ ಕೊಡ್ತಕ್ಕಂಥದ್ದು ಆಗಬೇಕಾಗತ್ತೆ. ಉಪ್ಪು ತಿಂದವ್ರು ನೀರು ಕುಡಿಬೇಕು ಅಂತಕ್ಕಂಥ ಮಾತು ಅವರೇ ಹೇಳಿದ್ದಾರೆ. ಅವ್ರು ಅವತ್ತು ಹೇಳಿರ್ತಕ್ಕಂಥ ಮಾತಿಗೂ ಇವತ್ತು ಮಾತಾಡ್ತಾ ಇರ್ತಕ್ಕಂಥದ್ದಕ್ಕೂ ಬಹಳ ಅಜಗಜಾಂತರ ವ್ಯತ್ಯಾಸ ಇದೆ. ಅವರು ಮಾತಾಡ್ತಾ ಇರೋ ವಿಷಯನೇ ಬೇರೆ ಇದೆ. ಅವತ್ತು ಹೇಳ್ತಾರೆ ವೇದಿಕೆಯಲ್ಲಿ ನನ್ನ ಮಗ ಅಂತ ಹೇಳ್ತಾರೆ, ನಂತರ ಹೇಳ್ತಾರೆ ನಮ್ಮ ಕುಟುಂಬಕ್ಕೂ ಅವ್ರ ಕುಟುಂಬಕ್ಕೂ ಸಂಬಂಧ ಇಲ್ಲ ಅಂತಾರೆ. ನಿಖಿಲ್ ಕುಮಾರಸ್ವಾಮಿ ಅವರ ಹೇಳಿಕೆಯನ್ನು ನೀವು ನೋಡ್ಬೋದು. ಈಗ ಮತ್ತೆ ಯಾಕೆ ಅವರಷ್ಟು ಹಿಂದೆ ಬಿದ್ದು ನೀವು ಅವರಿಂದ ಕೊಂಡೋಗಿಲ್ಲ? ಅವ್ರು ತಪ್ಪು ಮಾಡಿದ್ರೆ ಅವ್ರಿಗೆ ಅಕಸ್ಮಾತ್ ತಪ್ಪಾಗಿದ್ರೆ ಶಿಕ್ಷೆ ಆಗ್ಲಿ ಬಿಡಿ. ಯಾಕೆ ನೀವು ತನಿಖೆ ಸಂಸ್ಥೆ ದಿಕ್ತಪ್ಪಿಸ್ತಕ್ಕಂಥದ್ದು, ತನಿಖೆ ಸಂಸ್ಥೆ ಮೇಲೆ ಒಂದು ರೀತಿ ಕಪ್ಪು ಚುಕ್ಕೆ ಅಥವಾ ಅವ್ರ ಮೇಲೆ ಆಪಾದನೆ ಮಾಡ್ತಕ್ಕಂಥ ರೀತಿಯಲ್ಲಿ ಯಾಕೆ ಮಾತಾಡ್ತೀರಾ? ಅದರಿಂದ ಇವೆಲ್ಲ ವಿಚಾರಗಳನ್ನ ಇವತ್ತು ಗಂಭೀರವಾಗಿ ಇವತ್ತು ತೆಗೆದುಕೊಳ್ಬೇಕಾದಂಥದ್ದು ಎಲ್ಲರಿಗೂ ಇದೆ. ಇವತ್ತು ನಮ್ಮ ಪಕ್ಷಕ್ಕೆ ಇರ್ಬೋದು, ಬಿಜೆಪಿ ಇರ್ಬೋದು, ಜೆಡಿಎಸ್ ಇರ್ಬೋದು. ಇದು ಇಂತಹ ಪ್ರಕರಣದಲ್ಲಿ ಹಿಂದೆ ಇಂಥ ಹಲವಾರು ಪ್ರಕರಣಗಳ ಬಗ್ಗೆ ಆಗಿದೆ. ಆದ್ರೆ ಯಾವತ್ತೂ ಈ ರೀತಿ ಚರ್ಚೆಗಳು, ಈ ರೀತಿ ಏನು ತನಿಖಾ ಸಂಸ್ಥೆಯ ದಾರಿ ತಪ್ಪಿಸ್ತಕ್ಕಂಥ ಕೆಲಸಗಳು ಯಾವತ್ತೂ ಆಗಿರಲಿಲ್ಲ. ಹಲವಾರು ಪ್ರಕರಣಗಳಾಗಿದೆ, ಅದ್ರ ಬಗ್ಗೆ ನಾನು ಮತ್ತೆ ಉಲ್ಲೇಖ ಮಾಡ್ಲಿಕ್ಕೆ ಹೋಗೋದಿಲ್ಲ. ಅದರಿಂದ ಇವತ್ತು ತನಿಖಾ ಸಂಸ್ಥೆ ಮೇಲೆ ನಂಬಿಕೆ ಇಟ್ಟು ಇವತ್ತು ನ್ಯಾಯಯುತವಾಗಿ ತನಿಖೆ ಆಗಬೇಕಾಗತ್ತೆ. ಯಾರಿಗೆ ತೊಂದರೆ ಆಗಿದೆ, ಯಾರು ಇವತ್ತು ತೊಂದರೆಗೆ ಒಳಪಟ್ಟಿದ್ದಾರೆ ಅವ್ರಿಗೆ ನ್ಯಾಯ ಸಿಗಿಸ್ತಕ್ಕಂಥ ಕೆಲಸ ಆಗಬೇಕು ಅಂತ ಹೇಳಿ ನಾನು ಮಾತಾಡ್ತೀನಿ, ಮುಗಿಸ್ತೇನೆ. ಸಬ್ಜೆಕ್ಟ್ ಬಂದಿದ್ರಲ್ರಿ ನೋಡಿ, ಈಗ ವಿಡಿಯೋ ಯಾವಾಗ ಆಯ್ತು, ಮತ್ತೊಂದಾಯ್ತು, ಪ್ರಧಾನ ಮಂತ್ರಿಗಳಿಗೆ ಏನಾದ್ರೂ ಮಾಹಿತಿ ಇದ್ರೆ ಯಾಕೆ ಟಿಕೆಟ್ ಕೊಡಕ್ ಒಪ್ಕೊಂಡ್ರು? ಮೈತ್ರಿಗ ತಪ್ಪು ಯಾವತ್ತೇ ಆಗ್ಲಿ ತಪ್ಪೇ ಅಲ್ವಾ? ಜೆಡಿಎಸ್ ಜೊತೆ ಯಾಕೆ ಮೈತ್ರಿ ಅವಾಗ ಇದೇ ಗೌರ್ಮೆಂಟ್ ಇತ್ತಲ್ಲ, 2 ವರ್ಷದಿಂದ ಅಲ್ಲಲ್ಲಪ್ಪ. ಒಂದು ನಿಮಿಷ ರಾಜಪ್ಪರೇ, ಸರ್ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ರು 2 ವರ್ಷದಲ್ಲಿ. ರಾಷ್ಟ್ರದಲ್ಲೂ ಸಹ ಬಿಜೆಪಿ ಸರ್ಕಾರ ಇತ್ತು ಮತ್ತು ಸೀಟ್ ಕೊಡಲ್ಲ ಅಂತ ಹೇಳಿ ಚರ್ಚೆನೂ ಮಾಡಿದ್ರು. ಇದೆಲ್ಲ ಯಾವ ಕಾರಣದಿಂದ ಮಾಡಿದ್ರು ಅನ್ನೋದು ಎಲ್ರಿಗೂ ಗೊತ್ತಿದೆ. ದಯಮಾಡಿ ಅದೆಲ್ಲಕ್ಕಿಂತ ಹೆಚ್ಚಾಗಿ ನೀವು ಚರ್ಚೆ ಮಾಡೋದು ಫಸ್ಟ್ ಆಗಿರ್ತಕ್ಕಂಥ ಇನ್ಸಿಡೆಂಟ್ ಅದ್ರ ಬಗ್ಗೆ. ಅಲ್ಲಿಂದ 1 by 1 ಹೋಗ್ಲಿ. ಸುಮ್ಮನೆ DK ಶಿವಕುಮಾರ್ ಈ ತರ ಚರ್ಚೆ ಮಾಡಿಬಿಟ್ರೆ ಸ್ವಲ್ಪ ಡೈಲ್ಯೂಟ್ ಆಗುತ್ತೆ ಅಂತ ಹೇಳಿ ಚರ್ಚೆ ಮಾಡೋದನ್ನು ಬಿಡಬೇಕು ಅಂತ ಅಷ್ಟೇ. ಸರಿ, ಅವ್ರು ಇಲ್ಲ, 1 ನಿಮಿಷ. ಪರ್ಟಿಕ್ಯುಲರ್ ಆಗಿ ಅಶೋಕ್ ಅವರು ಒಕ್ಕಲಿಗರನ್ನ ಡ್ಯಾಮೇಜ್ ಮಾಡ್ಲಿಕ್ಕೋಸ್ಕರ ಮಾಡ್ತಾ ಅಂದ್ರೆ, ಈ ಮಹಿಳೆಯರು ಇದಾರಲ್ಲ ಸಂತ್ರಸ್ತರು, ಅವ್ರು ಮಾಡಿದ್ದು ಅವ್ರು ಸರಿ ಅಂತ ಸರ್ಟಿಫಿಕೇಟ್ ಕೊಡ್ತಾವ್ರೆ ಮಿಸ್ಟರ್ ಅಶೋಕ್. ಅವ್ರಿಗೆ ಅಭಿನಂದನೆ ಸಲ್ಲಿಸ್ಬೇಕು ನಾವೀಗ ಅಶೋಕ್ಗೆ. ಅದಕ್ಕೋಸ್ಕರ ಬಂದಿದ್ದೀವಿ. ಯಾರು